ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಶ್ರೀವೇದವ್ಯಾಸಾಯ ನಮಃ ಹಯಗ್ರೀವಾಯ ನಮಃ ಹರಿ ಓಂ ಪಾರಂಭವಾಕ್ಯಜಲಧೇರ್ಭುವನೈಕಸಾರಂ ಸ್ವೈರಂ ಕೃತೋರ್ವಿದವೇದಪಥಪ್ರಚಾರಂ ಆರಂಜಿತಾಮರಗಣಂ ಸುಖಚಿಚ್ಛರೀರಂ ಧೀರಂ ಸ್ಮರಾಮಿ ಹೃದि ಸತ್ಯವತೀ ಕುಮಾರಂ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಮಾಯಿ ಭವೈರಿಣೇ ಮಾಧ್ವರಾದ್ಧಾಂತವನಚಾರಿಣೇ ವಚೋನಖರಿಣೇ ವಾದಿರಾಜಕೇಸರಿಣೇ ನಮಃ ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಮೂಕೋऽಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಗೆ ನೈವೇದ್ಯಕವಿಷಂ ರಾಮೇ ವೀಕ್ಷ ತದ್ಭುಕ್ತಿಭಾಗ್ಗುರುಃ ಯೋ ದರ್ಶಯತ್ರವಿಂ ರಾತ್ರೌ ಸತ್ಯಬೋಧೋऽಸ್ತು ಮೇ ಮುದೇ ಕೋಲವ್ಯಾಸಹಯಗ್ರೀವಪದಕಂಜಮಧುವ್ರತಂ ಶ್ರೀವಿಶ್ವೋತ್ತಮಯೋಗೀಂದ್ರಂ ವಂದೇಹಂ ವಾದಿರಾಟ್ಪ್ರಿಯಂ ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಹರಿ ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷಸನ್ಮಂಗಲಾನಿ ಭವಂತು. ಹರಿವಾಯುಗುರುಗಳ ಪಾದದ್ವಂದ್ವಗಳಿಗೆ ನಮಸ್ಕರಿಸಿ ಗುರುಗಳಾದ ವಿಶ್ವವಲ್ಲಭತೀರ್ಥ ಶ್ರೀಪಾದಂಗಳವರ ಚರಣಾರವಿಂದಗಳಿಗೆ ಭಕ್ತಿಪೂರ್ವಕ ನಮನಗಳನ್ನು ಸಮರ್ಪಿಸುತ್ತಾ ಪರಮ ಪವಿತ್ರ ಗ್ರಂಥ ಅಂತ ಅನಿಸಿಕೊಂಡ ಸಕಲ ಸಮಾಜದವರಿಗೂ ಆದರ್ಶವನ್ನು ಕೊಡುವಂತಹ ರಾಮಾಯಣ, ಆ ರಾಮಾಯಣದ ಚಿಂತನೆಯಲ್ಲಿ ನಾವೆಲ್ಲ ತೊಡಗಿದ್ದೇವೆ. ಪೂರ್ವದಲ್ಲಿ ಏಕಾದಶಿಯ ಮಹತ್ವವನ್ನು ತಿಳಿದು ಆಮೇಲೆ ರಾಮಾಯಣದ ಚಿಂತನೆಯನ್ನು ಮಾಡೋಣ. ಮಾರ್ಗಶೀರ್ಷ ಮಾಸ ಕೃಷ್ಣ ಪಕ್ಷದ ಏಕಾದಶಿಯ ಹೆಸರು ಸಫಲ ಅಂಥೇಳಿ. ಆದರೆ ಯಾವುದೇ ಏಕಾದಶಿ ಆಗಿರಲಿ ಅದರಲ್ಲಿ ಭೇದ ಮಾಡಿಕೊಡೋದು ಅಂತ. ಶುಕ್ಲ ಪಕ್ಷ ಶ್ರೇಷ್ಠ ಏಕಾದಶಿ ಅವಾಗ ಮಾತ್ರ ಮಾಡ್ತೇವೆ, ಕೃಷ್ಣ ಪಕ್ಷ ಅದು ಬೇಡ ಅಂತ. ಏನಿದ್ರು ಕೃಷ್ಣ ಪಕ್ಷ ಅಂತ ಈ ಶುಭ ಕಾರ್ಯಗಳಿಗೆ ಶುಕ್ಲ ಪಕ್ಷ ನೋಡ್ತೇವೆ, ಕೃಷ್ಣ ಪಕ್ಷದಲ್ಲಿ ಮಾಡೋದೇ ಇಲ್ಲ. ಹಾಗೆ ಏಕಾದಶಿ ಉಪವಾಸಕ್ಕೆ ಯಾವುದೇ ಭೇದವನ್ನು ಮಾಡಲಿಕ್ಕಿಲ್ಲ. ಶುಕ್ಲ ಪಕ್ಷದ ಏಕಾದಶಿಗೆ ಎಷ್ಟು ಮಹತ್ವನೋ ಅಷ್ಟೇ ಮಹತ್ವ ಕೃಷ್ಣ ಪಕ್ಷದ ಏಕಾದಶಿಗೂ ಇದ್ದೇ ಇರ್ತದೆ. ಆದ್ದರಿಂದ ಶುಕ್ಲ ಕೃಷ್ಣ ಪಕ್ಷದ ಏಕಾದಶಿಯನ್ನು ಸರಿಯಾಗಿ ಅನುಷ್ಠಾನ ಮಾಡಬೇಕು ಅಂತ ಧರ್ಮರಾಜನಿಗೆ ಕೃಷ್ಣ ಪರಮಾತ್ಮ ವನದಲ್ಲಿದ್ದಾಗ ಉಪದೇಶ ಮಾಡಿದ್ದಾನೆ. 25 ಏಕಾದಶಿ, ಕೆಲವೊಮ್ಮೆ ಅಧಿಕ ಮಾಸ ಎಲ್ಲ ಹಿಡ್ಕೊಂಡಾಗ 26, ಹೀಗೆಲ್ಲ ಸ್ವಲ್ಪ ಜಾಸ್ತಿ ಆಗ್ತದೆ. ಅಂತೂ ಏಕಾದಶಿ ಮಾಡೋದಂತೂ ಬಹಳ ಮುಖ್ಯವಾಗಿದೆ.
ಅದಕ್ಕೆ ಬೇರೆ ವ್ರತಗಳಿಗೆ ನಾವು ವ್ರತ ಚಾತುರ್ಮಾಸ್ಯ ವ್ರತ ಅಂತ ಅಷ್ಟೇ ಹೇಳುತ್ತೇವೆ. ಏಕಾದಶಿಗೆ ಮಾತ್ರ ಹೇಳೋದು ಇನ್ನೊಂದು ಹೆಸರೇನು, ಹರಿವಾಸರ ಅಂತ ಕರಿತೇವೆ. ಯಾಕೆಂದರೆ ಇದು ಹರಿಗೆ ಪ್ರಿಯವಾದಂತಹ ವಾಸರ. ತಿಂಗಳಲ್ಲಿಯೋ 15 ದಿವಸದಲ್ಲಿಯೋ ಮಾಡಿದಂತಹ ತಿಳಿಯದೇ ಮಾಡಿದ ಇಹಜನ್ಮದಲ್ಲಿ ಜನ್ಮಾಂತರದಲ್ಲಿ ಅರ್ಜಿತವಾದಂತಹ ಪಾಪಗಳನ್ನು ಕಳೆದುಕೊಳ್ಳಿಕ್ಕೆ ಇರುವಂತಹ ವ್ರತ ಅದು ಏಕಾದಶಿ ವ್ರತ. ಏಕಾದಶಿಯ ದಿವಸ ಆಹಾರವನ್ನು ತಗೊಂಡ್ರೆ, ಅನ್ನಾದಿಗಳನ್ನು ಸ್ವೀಕಾರ ಮಾಡಿದರೆ ನಮಗೆ ನೋಡಲಿಕ್ಕೆ ಅದು ಅನ್ನ ಅಂತ ಅನಿಸಿರ್ತದೆ, ಆದರೆ ಅವನು ಪಾಪವನ್ನೇ ಉಂಡಂತೆ. ಅದೇ ಕೃಷ್ಣ ಪರಮಾತ್ಮ ಹೇಳ್ತಾನೆ, ವ್ರತಗಳಲ್ಲಿ ಶ್ರೇಷ್ಠ ಏಕಾದಶಿ ವ್ರತ. ಮಾರ್ಗಶೀರ್ಷ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯ ಬಗ್ಗೆ ಇನ್ನೂ ಮಹತ್ವವನ್ನು ಹೇಳ್ತಾನೆ. ಅನೇಕ ನಾಗಗಳಿದ್ದಾವೆ. ನಾಗಗಳಲ್ಲೆಲ್ಲ ಶ್ರೇಷ್ಠ ಯಾವುದು? ಶೇಷ. ಶೇಷನಿಗೆ ಮಹತ್ವ ಸ್ಥಾನ ಇದೆ. ಪಕ್ಷಿಗಳ ಜಾತಿಯಲ್ಲಿ ಶ್ರೇಷ್ಠ ಗರುಡ. ವೃಕ್ಷಗಳಲ್ಲಿ ಶ್ರೇಷ್ಠ ಅಶ್ವತ್ಥ. ದೇವತೆಗಳಲ್ಲಿ ಪ್ರಧಾನನಾದ ದೇವತೆ ಅಂತಂದರೆ ವಿಷ್ಣು. ಅನೇಕ ನದಿಗಳಲ್ಲಿ ಶ್ರೇಷ್ಠವಾದ ನದಿ, ಪುಣ್ಯಕರವಾದ ನದಿ ಅಂದರೆ ಯಾವುದು? ಗಂಗಾ ನದಿ. ಹಾಗೆಯೇ ಅನೇಕ ವ್ರತಗಳಲ್ಲಿಯೂ ಅನೇಕ ಏಕಾದಶಿಯಲ್ಲಿಯೂ ಕೂಡ ಅತ್ಯಂತ ಮಹತ್ವಪೂರ್ಣವಾಗಿ ಫಲವನ್ನು ಕೊಡುವಂಥದ್ದು ಅಂದರೆ ಸಫಲ ಅನ್ನೋ ಏಕಾದಶಿ. ಉಳಿದದ್ದು ಕೊಡೋದಿಲ್ಲ ಅಂತಲ್ಲ, ಅವುಗಳು ಕೊಟ್ಟೇ ಕೊಡುತ್ತವೆ. ಅದರಲ್ಲಿ ಒಂದು ವೈಶಿಷ್ಟ್ಯತೆ ಮಾರ್ಗಶೀರ್ಷ ಮಾಸದ ಕೃಷ್ಣ ಪಕ್ಷದ ಈ ಏಕಾದಶಿಗೆ ಇದೆ. ಇದಕ್ಕೆ ಹೆಸರೇ ಸಫಲ ಅಂತ. ಮಾಡಿದವರ ಪುಣ್ಯಕರ್ಮ ಈ ಏಕಾದಶಿ, ಉಳಿದದ್ದೆಲ್ಲ ಮಾಡಿರ್ತೇವೆ, ಏಕಾದಶಿ ಬಿಟ್ಟರೆ ಹೋಯ್ತು. ಅದನ್ನೆಲ್ಲ ಮಾಡಿ ಏಕಾದಶಿ ಮಾಡಿದಾಗ ಸಫಲ ಆಗ್ತದೆ ಅಂತ ಅರ್ಥ. ಇದಕ್ಕೊಂದು ಕೃಷ್ಣ ಇತಿಹಾಸವನ್ನು ಧರ್ಮರಾಜಾದಿಗಳಿಗೆ ತಿಳಿಸ್ತಾ ಇದ್ದಾನೆ. ಚಂಪಾವತಿ ಅಂತ ನಗರ, ಅಲ್ಲಿ ಮಹಿಷ್ಮತ ಅಂಥೇಳಿ ಒಂದು ದೊಡ್ಡ ರಾಜ. ಮಾಹಿಷ್ಮತಿ ಪಟ್ಟಣನೂ ಅಂತಿರ್ತಾರೆ, ಚಂಪಾವತಿ ಅಂತಲೂ ಕರೀತಾರೆ ಅದನ್ನು. ಅವನಿಗೆ 4 ಜನ ಮಕ್ಕಳು. ಅವರ ಹೆಸರಲ್ಲಿ ಒಬ್ಬನದ್ದು ಮಾತ್ರ ಉಲ್ಲೇಖ ಮಾಡುತ್ತಾರೆ. ಇದು ಶಾಸ್ತ್ರದಲ್ಲಿ ಹಂಗೆ ಕೆಲವೊಂದು ಕಡೆ ಇದ್ದೇ ಇರ್ತದೆ. ಭಾಗವತದಲ್ಲಿ ಋಷಭನಾಮಕ ಪರಮಾತ್ಮನಿಗೆ ಮಕ್ಕಳು ಎಷ್ಟು ಜನ? 100 ಜನ ಇದ್ದರು. ಅಷ್ಟು 100 ಜನರ ಹೆಸರು ಹೇಳ್ಕೋತ ಹೋದರೆ ಮುಗಿಯುವುದೇ ಇಲ್ಲ. ಅದಕ್ಕೆ ಭರತ ದೊಡ್ಡವನಾದಂತಹ ವ್ಯಕ್ತಿ, ಜ್ಯೇಷ್ಠ ಪ್ರೇಷ್ಠ ಭರತ, ಅವನು ಮಾತ್ರ ಉಲ್ಲೇಖ ಮಾಡಿರ್ತಾರೆ. ಅಂದರೆ ಯಾರಿಂದ ಪರಂಪರೆ ಬೆಳ್ಕೊಂಡು ಹೋಗ್ತದೋ ಅವರ ಉಲ್ಲೇಖ ಮಾಡೋದು ಜಾಸ್ತಿ. ಅದರಂತೆ ಪುರಾಣಗಳಲ್ಲಿ ಹಾಗೆಲ್ಲ ಕಡೆಯಲ್ಲೂ ಇದ್ದೇ ಇರ್ತದೆ. ಈ ರಾಜನಿಗೆ 4 ಜನ ಮಕ್ಕಳಿದ್ರೂ ಯಾರಿಂದ ಒಂದು ಇತಿಹಾಸ ಕಥೆ ಜಗತ್ತಿಗೆ ತಿಳಿಯುವಂತೆ ಆಗಿದೆನೋ ಅವನ ಹೆಸರು ಮಾತ್ರ ಉಲ್ಲೇಖ ಮಾಡುವ ಕ್ರಮ. ಜ್ಯೇಷ್ಠನಾದಂತಹ ವ್ಯಕ್ತಿ, ಅವನ ಹೆಸರು ಲುಂಪಕ ಅಂತ. ಲುಂಪಕ ಅಂತಂದರೆ ಎಲ್ಲ ಲೋಪ ಮಾಡೋದು ಅಂತ ಅರ್ಥ. ಇವನು ಧರ್ಮವನ್ನೇ ಲೋಪ ಮಾಡುತ್ತಾ ಇದ್ದ, ಆದ್ದರಿಂದ ಇವನು ಲುಂಪಕ ಅಂತ. ರಾಜನ ಮಗನಾಗಿದ್ರೂ ಕೂಡ ಯಾವುದೋ ಒಂದು ಪ್ರಾರಬ್ಧ ಕರ್ಮ, ಅಪ್ಪನದ್ದು ಮಕ್ಕಳದ್ದು ಇದ್ದೇ ಇರುತ್ತದೆ. ರಾಜ ಸಂಪತ್ತನ್ನೆಲ್ಲ ಗಳಿಸಿ ಇರುವ ಸಂಪತ್ತನ್ನು ಸದ್ವಿನಿಯೋಗ ಮಾಡಲಿ ಅಂಥೇಳಿ ಇಟ್ಟಿದ್ದರೆ, ಲುಂಪಕ ಎಲ್ಲವನ್ನು ದರೋಡೆ ಮಾಡೋದು. ತಂದೆಯ ಹಣವನ್ನೇ ದೋಚಿ ಅದನ್ನು ಧರ್ಮಕ್ಕಾಗಿ ಅದನ್ನು ವಿನಿಯೋಗ ಮಾಡದೇನೆ ಅಧರ್ಮದಲ್ಲೇ ವಿನಿಯೋಗ ಮಾಡ್ತಾ ಇದ್ದಾನೆ. ಯಾರ್ಯಾರಿಗೋ ಸಾಲ ಕೊಡೋದು, ಕೆಟ್ಟ ಚಟಗಳಿಗೆ ಬಲಿಯಾಗಿ ಅದಕ್ಕೇ ಅದನ್ನು ವಿನಿಯೋಗ ಮಾಡೋದು, ದುರ್ವ್ಯಸನಗಳಿಗೆ ಬಲಿಯಾಗಿದ್ದಾನೆ. ಜೂಜು ಇನ್ನೆಲ್ಲ ಬೇರೆ ಬೇರೆ ವ್ಯಸನಗಳಿಗೆ ಎಲ್ಲ ಆ ಹಣವನ್ನೆಲ್ಲ ಬಳಸ್ತಾ ಬಂದ.
ರಾಜನ ಕೋಶದಲ್ಲಿರುವಂತಹ ಧನದ ವ್ಯಯ ವ್ಯರ್ಥವಾಗಿ ನೀರು ಹೋದಂತೆ ಹಣವನ್ನೆಲ್ಲ ವ್ಯರ್ಥ ಮಾಡಿಕೊಳ್ತಾ ಇದ್ದಾನೆ. ಮಗನನ್ನು ತಡಿಲಿಕ್ಕಾಗ್ತಾ ಇಲ್ಲ. ದುರ್ವ್ಯಸನದಲ್ಲಿ ರತನಾಗಿ ಅನೇಕ ಕೆಟ್ಟ ಕೆಟ್ಟ ವ್ಯವಹಾರವನ್ನೆಲ್ಲ ನಡೆಸ್ತಾ ಇದ್ದಂತಹ ಅನ್ನೋದನ್ನು ನೋಡಿ ರಾಜ ಒಂದು ತೀರ್ಮಾನಕ್ಕೆ ಬಂದ. ಇಂತಹ ಮಗ ಇಲ್ಲಿ ಇದ್ದರೆ ನನಗೂ ಅಪಕೀರ್ತಿ, ರಾಜ್ಯವೂ ನಾಶ ಆಗ್ತದೆ, ಪ್ರಜಾಜನರೆಲ್ಲರೂ ಕೂಡ ರಾಜನ ಮಗ ಹೀಗಿದ್ದಾನೆ ಅಂದಮೇಲೆ ನಾವ್ಯಾಕೆ ಮಾಡಬಾರ್ದು ಅಂತ ದರೋಡೆ ಮಾಡೋದು, ಕಳ್ಳತನ ಮಾಡೋದು, ಎಲ್ಲೆಲ್ಲೋ ಕೆಟ್ಟ ಕೆಟ್ಟ ಸ್ಥಳಗಳಿಗೆ ಹೋಗಿ ದುಡ್ಡನ್ನು ಹಾಳು ಮಾಡುವಂಥ ಪರಿಸ್ಥಿತಿ ಬರ್ತದೆ. ಇದಕ್ಕೆಲ್ಲ ರಾಜನ ಮಗನೇ ಕಾರಣ ಅಂತ ದೊಡ್ಡ ಅಪಕೀರ್ತಿ ಬಂದುಬಿಡ್ತದೆ. ಅದಾಗೋದು ಬೇಡ ಅಂಥೇಳಿ ರಾಜ ಮಂತ್ರಿ ಮಂಡಲದವರ ಜೊತೆಗೆ ಚರ್ಚೆ ಮಾಡಿ ತನ್ನ ಮಗ ಅಂತಾಗಿದ್ರೂ ಅಭಿಮಾನವನ್ನು ತ್ಯಜಿಸಿ ಧರ್ಮದ ಪರಿಪಾಲನೆ ಆಗಬೇಕು, ಪ್ರಜಾಜನರ ರಕ್ಷಣೆ ಆಗಬೇಕು ಅಂಥೇಳಿ ಈ ಒಬ್ಬನ ಮಗನನ್ನು ಇಟ್ಕೊಳ್ಳೋದು ಬದಲು ಅವನು ಹೊರಗಾಕೋದೇ ಲೇಸು ಅಂತ ಉಳಿದವರ ಸಂರಕ್ಷಣೆ, ಧರ್ಮದ ಪರಿಪಾಲನೆಯ ಸದುದ್ದೇಶದಿಂದ ರಾಜ ಮಗನನ್ನು ಊರು ಬಿಟ್ಟು ಆಚೆ ಹಾಕ್ತಾನೆ. ಅದನ್ನು ಬಹಿಷ್ಕಾರ ಅಂತ ಕರೆಯೋದು. ಊರು ಬಿಟ್ಟು ಆಚೆ ಅವನನ್ನು ಕಳಿಸಿದರೆ ಮತ್ತೆ ಒಳಗೆ ಬರೋ ಅಂತೆ ಇಲ್ಲ. ಅವನು ಒಳಗೆ ಬಂದರೆ ಮತ್ತು ಅದಕ್ಕಿಂತಲೂ ದೊಡ್ಡ ಶಿಕ್ಷೆ ಕೊಡಬೇಕಾಗ್ತದೆ. ಮಗನನ್ನು ಊರು ಬಿಟ್ಟು ಕಳಿಸಿದ. ಆದರೆ ಹುಟ್ಟಿದ ಗುಣ ಸುಟ್ಟರು ಹೋಗಲ್ಲ ಅಂತಾರಲ್ಲ, ಅವನಿಗೆ ಈ ವ್ಯಸನದಲ್ಲೇ ಆಸಕ್ತಿ ಇರೋದರಿಂದ ನನ್ನ ಊರು ಬಿಟ್ಟು ಕಳಿಸಿದ್ದಾರೆ, ಇನ್ಮೇಲೆ ಇಂಥ ತಪ್ಪು ಮಾಡಬಾರ್ದು ಅಂತ ಬುದ್ಧಿ ಬರಲಿಲ್ಲ ಅವನಿಗೆ. ಏನು ಆಲೋಚನೆ ಮಾಡಿದ? ಬೆಳಗ್ಗಿನ ಜಾವದಲ್ಲಿ ಹೋದರೆ ಆಗ ಎಲ್ಲ ಜನ ಇರುತ್ತಾರೆ, ನಾನು ಹೋದರೆ ಮತ್ತೆ ನನಗೆ ಶಿಕ್ಷೆ, ರಾಜನಿಗೆ ಕಂಪ್ಲೇಂಟು, ನನ್ನ ಕಾರಾಗೃಹದಲ್ಲಿ ಬಂಧನೆ ಆಗಬಹುದು. ಬೇಡವೇ ಬೇಡ ಅಂತ ಎಲ್ಲರೂ ಮಲಗಿದಾಗ ಹೋಗ್ತಿದ್ದಂತೆ. ಇವನನ್ನು ಎಲ್ಲರೂ ಬಿಟ್ಟು ಹಾಕಿದರು. ಯಾರು? ತಂದೆ ತಾಯಿ ಮಾತ್ರ ಅಲ್ಲ, ಬಂಧು ಬಳಗದವರು, ಊರಿನ ಜನ ಎಲ್ಲರೂ ತಿರಸ್ಕಾರ ಮಾಡಿದ್ದಾರೆ. ಎಂಥ ಕೆಟ್ಟ ಪ್ರಾರಬ್ಧ ಇತ್ತು ನೋಡ್ರಿ ಅವನದ್ದು. ಒಬ್ಬರು ಅವನನ್ನು ಸತ್ಕಾರ ಮಾಡಲಿಲ್ಲ. ಇರಲಿ ಪಾಪ ರಾಜನ ಮಗ, ಏನೋ ತಪ್ಪಾಗಿದೆ, ಇನ್ಮೇಲೆ ಹೀಗೆ ಮಾಡಬೇಡ ಅನ್ನಲೇ ಇಲ್ಲ. ಎಲ್ಲರೂ ಅವನನ್ನು ಹೊರಗೆ ಕಳಿಸಿದರು. ರಾತ್ರೋರಾತ್ರಿ ಬಂದು ಇಂತಹ ಕ್ರೂರ ಕರ್ಮವನ್ನು ಪ್ರಾರಂಭ ಮಾಡಿದ. ಮನೆಗೆ ಹೋಗಿ ಮಲಗಿದಾಗ ಅವರ ವಸ್ತುಗಳನ್ನು ಅಪಹಾರ ಮಾಡೋದು, ಪರದಾರಾಭಿಮರ್ಶನ ಮಾಡೋದು, ಇಂಥ ಅನೇಕ ಕೆಟ್ಟ ಕೆಟ್ಟ ವ್ಯಸನಗಳಿಗೆ ಇನ್ನೂ ಹೆಚ್ಚೆಚ್ಚು ಮಾಡ್ತಾ ರಾಜನಿಗೆ ಇನ್ನೂ ತೊಂದರೆ ಆಯಿತು. ಆದರೆ ನಾವು ಮಾಡಿದ ಪಾಪ ಕರ್ಮದ ಫಲ ಹೀಗೆ ಆಗ್ತಾ ಇರ್ತದೆ. ಏನೋ ಒಂದು ದೈವಯೋಗದಿಂದ ಪೂರ್ವಜನ್ಮದಲ್ಲಿ ಮಾಡಿದಂತಹ ಪುಣ್ಯ ಮತ್ತೊಂದು ಸಂದರ್ಭದಲ್ಲಿ ಒದಗಿ ಬರ್ತದೆ ಅಂತ. ಒಮ್ಮೇನಾಗಿದೆ, ಅವನಿಗೆ ಏಕಾದಶಿ ದ್ವಾದಶಿ ಇದ್ರ ಬಗ್ಗೆ ಏನು ತಿಳುವಳಿಕೆ ಇಲ್ಲ. ಮಾರ್ಗಶೀರ್ಷ ಮಾಸ, ಕೃಷ್ಣ ಪಕ್ಷ, ದಶಮಿ ಅಲ್ಲಿಲ್ಲೇನೋ ಒಂದಿಷ್ಟು ಆಹಾರ ತಗೊಂಡ, ಕಾಡಿನಲ್ಲೇ ಇದ್ದ, ಹೇಗೋ ನಡೀತು. ಮರುದಿವಸ ಬೆಳಿಗ್ಗೆ ಎದ್ದು ರಾತ್ರಿಯಲ್ಲೆಲ್ಲ ಏನೋ ಮಾಡಬೇಕು ಅಂತ ಹೊರಟ, ಆಗಲಿಲ್ಲ. ಬೆಳಿಗ್ಗೆ ಎದ್ದು ಬೇರೆಯವರು ಹೇಳೋಕ್ಕಿಂತ ಮುಂಚೆನೇ ಹೋಗೋಣ ಅಂತಂದರೆ ವಿಪರೀತ ಚಳಿ. ಮಾರ್ಗಶೀರ್ಷ ಮಾಸ ಬೇರೆ. ಘೋರವಾದ ಭಯಾನಕವಾದ ಮೈ ನಗುಡಿಸುವಂತಹ ದೊಡ್ಡ ವಿಪರೀತ ಚಳಿ ಇದೆ. ಗಡಗಡ ನಡುಗ್ತಾ ಇದ್ದಾನೆ. ಅವನಿಗೆ ಹೊಚ್ಕೊಳ್ಳಿಕ್ಕೆ ಯಾವ ರಗ್ಗೋ ಚಾದರನೋ ದಿಂಬೋ ಹಾಸಿಗೆ ಏನೂ ಇಲ್ಲ. ದಟ್ಟ ಕಾಡಿನಲ್ಲಿ ಮಾತ್ರ ಒಬ್ಬನೇ ಇದ್ದಾನೆ. ಅದರಲ್ಲೂ ಒಂದು ಪೇಟೆಯಲ್ಲಿರುವಾಗಲೇ ತುಂಬ ಚಳಿ ಅಂತೇವೆ, ಕಾಡಿನಲ್ಲಿ ಅಂದರೆ ಇನ್ನೂ ಘೋರವಾದಂಥ ಚಳಿ. ಆ ಚಳಿಯಲ್ಲೇ ತಾನು ಎಲ್ಲೂ ಹೋಗಲಾರದೇನೆ ಏಕಾದಶಿಯ ಬೆಳಗ್ಗಿನ ಜಾವದಲ್ಲಿ ಹಾಗೇ ಕಳೆದ. ಮಧ್ಯಾಹ್ನ ಬಿಸಿಲು ಪ್ರಾರಂಭ ಆಯಿತು.
ಬಿಸಿಲಿಷ್ಟಾಗಿದೆ, ಈಗಾದರೂ ಏನಾದರೂ ಆಹಾರ ಹುಡ್ಕೊಂಬರೋಣ ಅಂತ ಕಾಡಿನ ಪ್ರದೇಶದಲ್ಲಿ ಹೊರಡ್ಲಿಕ್ಕೆ ಪ್ರಾರಂಭ ಮಾಡಿದ. ಆದರೆ ಕೆಲವರಿಗೆ ಏನಿರುತ್ತೆ ಅಂದರೆ ಬೆಳಗ್ಗೆ ಎದ್ದು ಕೂಡಲೇ ಬೇಕು, ಒಂದು ಟೀ ಕುಡಿದ್ರೆ ಅವರು ಒಳ್ಳೆ ಫ್ರೆಶ್ ಆಗ್ತಾರೆ. ಅದು ಇಲ್ಲ ಅಂದರೆ ಕೈಕಾಲ ಆಡೋದೇ ಇಲ್ಲ. ಇವನಿಗೆ ಬೆಳಿಗ್ಗೆ ಏನೂ ತಗೊಂಡೇ ಇಲ್ಲ, ಪೂರ್ಣ ಉಪವಾಸದಲ್ಲೇ ಇದ್ದಾನೆ. ಮಧ್ಯಾಹ್ನದ ಆ ಉರಿ ಬಿಸಿಲಿನಲ್ಲಿ ಎದ್ದು ಎಲ್ಲಾದರೂ ಒಂದು ಕಡೆ ಹಣ್ಣು ಹಂಪಲುಗಳನ್ನು ಹುಡ್ಕೊಂಡು ಬರೋಣ ಅಂತಂದರೆ ಶಕ್ತಿ ಸಾಕಾಗಲೇ ಇಲ್ಲ. ತೆವಳುತ್ತಾ ತೆವಳುತ್ತಾ ಬಂದ. ಸಾಯಂಕಾಲ ಆಗಿತ್ತು, ಕತ್ತಲಾಯಿತು. ಇನ್ನು ಎಲ್ಲಿ ಸಿಗ್ತದೋ ಏನೋ ಅಂತ ಇದ್ದಾನೆ. ಆದರೂ ದೈವ ಅನುಕೂಲ ಮಾಡಿದೆ. ಅವನ ಪೂರ್ವಜನ್ಮದ ಪುಣ್ಯದ ಪ್ರಭಾವದಿಂದ ಹುಡುಕ್ತಾ ಪರಿಶ್ರಮಪಟ್ಟು ಬಂದಂತಹ ಆ ಲುಂಪಕನಿಗೆ ಒಂದು ಕಡೆ ಹಣ್ಣಿನ ಮರ ಕಾಣ್ತು. ಭಾರೀ ಖುಷಿಯಾಯಿತು. ಈಗಲೇ ತಿನ್ನೋಣ ಅಂತಂದರೆ ಅವನಿಗೆ ಅನ್ನಿಸ್ತಂತೆ, ಬೇಡ ಈಗ ತಿನ್ನೋದು ಬೇಡ. ಅವನಿದ್ದಂತಹ ಸ್ಥಳ ಯಾವುದಾಗಿತ್ತು ಅಂದರೆ ಅಶ್ವತ್ಥ ವೃಕ್ಷದ ಕೆಳಗಡೆನೇ ಇದ್ದ ಇವನು. ಏನೇನೋ ಅವನಿಗೆ ದೈವಯೋಗದಿಂದ ಪ್ರೇರಣೆ ಆಯಿತು. ಹಾಗೇ ಹಣ್ಣು ತಿನ್ನೋ ಬದಲು ಅಶ್ವತ್ಥ ವೃಕ್ಷ ಇದೆ, ಅಶ್ವತ್ಥದಲ್ಲಿ ಅಗ್ರತೋ ವಿಷ್ಣುರೂಪಾಯ, ಮಧ್ಯತೋ ಬ್ರಹ್ಮರೂಪಿಣಿ, ಮೂಲತೋ ಶಿವರೂಪಾಯ ವೃಕ್ಷರಾಜಾಯತೆ ನಮಃ ಅಂತ. ಹೀಗೆ ಬ್ರಹ್ಮ ವಿಷ್ಣು ರುದ್ರರ ಸನ್ನಿಧಾನದಿಂದ ಕೂಡಿದೆ. ಎಲ್ಲರಿಗೂ ನಿಯಾಮಕ ವಿಷ್ಣು, ಅವನಿಗೆ ಇದನ್ನು ಸಮರ್ಪಣೆ ಮಾಡಿ ತಿನ್ನೋಣ ಅಂತ ಮನಸ್ಸು ಮಾಡಿದ. ಆ ಹಣ್ಣು ತಗೊಂಡು ಅಲ್ಲಿ ಏನೇನು ವನದಲ್ಲಿ ಬೆಳೆದಿತ್ತೋ ಪ್ರತಿಯೊಂದು ಹಣ್ಣನ್ನು ತಗೊಂಡಂತೆ ಭಕ್ತಿಯಿಂದ ದೇವರಿಗೆ ಸಮರ್ಪಣೆ ಮಾಡೋಣ ಅಂತಲೇ ತಗೊಂಡಿದ್ದಾನೆ. ಆ ಅಶ್ವತ್ಥ ಗಿಡದ ಕಡೆ ಬರುವಷ್ಟರಲ್ಲೇ ಪೂರ್ಣ ಸುಸ್ತಾಗ್ಬಿಟ್ಟ. ದೇವರಿಗೆ ನೈವೇದ್ಯ ಮಾಡುವಷ್ಟು ಅವನಿಗೆ ತಾಕತ್ತಿಲ್ಲ ಅಂತಾಯಿತು. ಒಂದು ಮಾತಿದೆ, ಬುಭುಕ್ಷಿತಂನ ಪ್ರತಿಭಾತಿ ಕಿಂಚಿತು ಅಂತ. ಹಸಿವೆ ಆದವನಿಗೆ ಏನು ತಲೆ ಹೋಗೋದೇ ಇಲ್ಲ, ತುಂಬ ಹಸಿವೆ ಆಗಿರ್ತದೆ, ಪೂರ್ಣ ಉಪವಾಸ. ಅಂಥದ್ರಲ್ಲಿ ಪಾಠ ಮಾಡ್ತೇನೆ, ಪ್ರವಚನ ಹೇಳ್ತೇನೆ ಅಂತಂದರೆ ಯಾರಿಗೂ ಕೇಳಲಿಕ್ಕಾಗಲ್ಲ. ನಮ್ಮಂಥವರಿಗೆ, ಪರೀಕ್ಷಿತ್ ರಾಜನಿಗೆ ಆಗ್ತಿತ್ತು. ಯಾಕೆಂದರೆ ಪರೀಕ್ಷಿತ್ ರಾಜನಿಗೆ ಭಾಗವತವನ್ನು ಶುಕಾಚಾರ್ಯ ಹೇಳಬೇಕಾದ್ರೆ 10ನೇ ಸ್ಕಂದಕ್ಕೆ ಬರುವಾಗ ಅಂದ್ರಂತೆ, ಅಯ್ಯೋ ಮಾರಾಯ ನೀನು ಉಪವಾಸದಿಂದ ಇದ್ದಿ, ಮತ್ತೆ ಕೃಷ್ಣನ ಕತೆ ಹೇಳೋದು ಅಂದರೆ ತುಂಬ ಕೃಷ್ಣನ ಕತೆ ವಿಸ್ತಾರ ಇದೆ, ತಲೆ ಹೋಗೋದು ಕಷ್ಟ, ಸಾಕು ಅಂತಂದರೆ ಪರೀಕ್ಷಿತ್ ರಾಜ ಏನು ಹೇಳಿದ, ನಾನು ಉಪವಾಸದಲ್ಲಿ ಇದ್ದೇನೆ ಅಂತನ್ನೋದನ್ನು ನೆನಪಿಸಿದವರು ನೀವು, ನಾನು ಉಪವಾಸದಲ್ಲಿ ಇದ್ದೇನೆ ಅಂತ ನನಗೇ ಗೊತ್ತಿಲ್ಲ ಅಂತಾನೆ. ಯಾಕೆ, ನಿಮ್ಮ ಮುಖದಿಂದ ಹೊರಹೊಮ್ಮಿದಂತಹ ಭಾಗವತ ಅನ್ನುವ ಅಮೃತವನ್ನು ನಿತ್ಯದಲ್ಲಿ ನಾನು ಪಾನ ಮಾಡ್ತಾ ಇರೋದರಿಂದ ನಾನು ಉಪವಾಸ ಅಂತ ಅನಿಸೇ ಇಲ್ಲ ಇಷ್ಟು ದಿವಸಗಳು. ಅವನಿಗೆ ಲಕ್ಷ್ಯ ಎಲ್ಲಿದೆ, ಭಾಗವತದ ಕಡೆನೇ ಇದೆ. ನಮಗೆಲ್ಲಿ ಅಂದರೆ ನಾನು ಉಪವಾಸದಲ್ಲಿದ್ದೇನೆ ಅಂತ ತಲೆಯಲ್ಲಿ ಇರೋದರಿಂದ ಅದು ಸಂಕಟಾಗ್ತಾ ಇರ್ತದಷ್ಟೆ. ಮರುದಿವಸದ ಚಿಂತೆಯಲ್ಲಿ ನಾವು ಇರ್ತೇವೆ. ಮೊನ್ನೆ ಮಂಗನ ಉಪವಾಸನ ಕೇಳಿದ್ದೇವಲ್ಲ. ಹಾಗಾಗಿ ಅವನಿಗೆ ರಾತ್ರಿ ಇಡೀ ಅದನ್ನು ಅಲ್ಲಿ ನೈವೇದ್ಯ ಮಾಡಲಿಕ್ಕೂ ಆಗಲಿಲ್ಲ, ತಿನ್ನುವ ಶಕ್ತಿನೂ ಕಡಿಮೆ ಆಯಿತು, ಅದೂ ಕೂಡ ಆಗಲಿಲ್ಲ ಅಂತ ಸುಮ್ಮನೆ ಹಾಗೇ ಕಾಲ ಕಳೆದ. ನಿದ್ದೆನೂ ಬರಲಿಲ್ಲ. ದೈವ ಹೇಗೆ ಒಬ್ಬ ವ್ಯಕ್ತಿ ಕಡೆಯಿಂದ ಮಾಡಿಸ್ಬೇಕು ಅಂತ ಭಗವಂತನ ಸಂಕಲ್ಪ ಇದ್ದರೆ ಅವನ ಜೀವನದಲ್ಲಿ ಬದಲಾವಣೆ ಆಗಬೇಕು ಅನ್ನುವಂಥ ಸಂಕಲ್ಪ ಭಗವಂತನದ್ದಾಗಿದ್ದರೆ ಏನೋ ಒಂದು ಪವಾಡ ನಡೀತದೆ. ಅಷ್ಟು ಹಸಿವೆಯಿಂದ ಇದ್ದವನು ಹಣ್ಣು ತಗೊಂಬಂದವನು ದೇವರೇ ತಗೋ ಅಂತೇಳಿ ತಿನ್ಬೋದಿತ್ತ, ಇಲ್ಲ, ಅದಾಗಿ ಕೊಡಲೇ ಇಲ್ಲ. ರಾತ್ರಿ ವೇಳೆಯನ್ನೆಲ್ಲ ಹಾಗೆ ಕಳೆದ. ಬೆಳಿಗ್ಗೆ ಆಯಿತು, ಅಯ್ಯೋ ಸ್ನಾನವೇ ಮಾಡಿಲ್ಲ, ಹಾಗೆ ಹೇಗೆ ತಿನ್ನೋದು, ಸುಮ್ಮನೆ ಹಾಗೆ ತಿನ್ನಬಾರ್ದು ಅಂಥೇಳಿ ಏನೋ ಒಂದು ಅಪ್ಪನ ಕಡೆ ಇದ್ದ ಒಂದು ಸಂಸ್ಕಾರ ಇತ್ತಲ್ಲ, ರಾಜನ ಮಗನಾಗಿರೋದ್ರಿಂದ ಸ್ನಾನ ಮಾಡಿ ಬಂದ. ಅಶ್ವತ್ಥ ನಾರಾಯಣನಿಗೆ ಅದರ ನೈವೇದ್ಯವನ್ನು ಮಾಡಿ ಸಮರ್ಪಣೆ ಮಾಡಿ ಆಮೇಲೆ ಆ ಹಣ್ಣನ್ನು ಸ್ವೀಕಾರ ಮಾಡಿದ್ನಂತೆ, ಪಾರಣೆ ಮಾಡಿದ. ಅಷ್ಟಿಷ್ಟಲ್ಲ, ದೇವರಿಗೆ ಆ ಫಲ ಸಮರ್ಪಣೆ ಮಾಡಿರೋದರಿಂದ ಇವನ ಜೀವನ ಸಫಲ ಆಯಿತು ಅಂತದೆ ಸ್ಕಂದ ಪುರಾಣ. ದೊಡ್ಡ ಪುಣ್ಯ ಒದಗಿ ಬಂತು. ಮಹತ್ತರವಾದಂತಹ ಪುಣ್ಯವನ್ನು
ಅನಾಯಾಸವಾಗಿ ಸ್ವೀಕಾರ ಪಡ್ಕೊಂಡಿದ್ದಾನೆ ಆ ಲುಂಪಕ. ಅದಕ್ಕೆ ಧರ್ಮರಾಜನಿಗೆ ಕೃಷ್ಣ ಹೇಳಿದ್ದಂತೆ, ನೋಡಪ್ಪ ಎಷ್ಟು ಪುಣ್ಯ ಇದೆ ಗೊತ್ತಾ, ಬ್ರಹ್ಮ ಇವನಿಗೆ ಎಷ್ಟು ಪುಣ್ಯವನ್ನು ಇವನು ಗಳಿಸಿದ್ದಾನೆ ಅಂತೇಳಿ ಬರೆದು ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅನಂತಪಟ್ಟು ಪುಣ್ಯ ಏಕಾದಶಿ ಮಾಡೋದರಿಂದ ಸಿಗುತ್ತದೆ. ಯಾವ ಕಷ್ಟನೇ ಇಲ್ಲ. ಸ್ವಲ್ಪ ಉಪವಾಸ ಇರೋದೊಂದು ಕಷ್ಟ ಹೊರತು ಹೊಗೆ ತಗೊಳ್ಬೇಕಾಗಿಲ್ಲ. ಅಶ್ವಮೇಧ ಯಾಗಾದಿಗಳನ್ನು ಮಾಡಬೇಕಾದ್ರೆ ಹೊಗೆ ತುಂಬ ಜನರನ್ನೆಲ್ಲ ಸಂಗ್ರಹ ಮಾಡಬೇಕು, ಆಮೇಲೆ ಅಷ್ಟೆಲ್ಲ ದಕ್ಷಿಣೆ ಕೊಡಬೇಕು, ಇಷ್ಟು ಜನರಿಗೆ ಭೋಜನ ಹಾಕಿಸ್ಬೇಕು ಅಂತಿರ್ತದೆ. ಏನಿಲ್ಲೇ ಇಲ್ಲ, ಇದು ಅನಾಯಾಸ. ಆದರೆ ಒಂದು ವಿಶೇಷ ಏನು ಅಂತಂದ್ರೆ ಕೃಷ್ಣ ಅಂತಾನೆ, ನೋಡಪ್ಪ ಲುಂಪಕನಿಗೆ ಇವತ್ತು ದಶಮಿ ಏಕಾದಶಿ ಉಪವಾಸ, ಮರುದಿವಸ ಪಾರಣೆ, ಇದು ಯಾವ ಜ್ಞಾನನೂ ಇಲ್ಲ ಅವನಿಗೆ. ಸುಮ್ಮನೆ ಏನೋ ಒಂದು ಅನಾಯಾಸ, ಎಲ್ಲೂ ಹಣ್ಣು ಸಿಕ್ಕಿರಲಿಲ್ಲ, ಹುಡುಕ್ತಾ ಹೋದ, ಕೊನೆಗೆ ಸಿಕ್ತು, ರಾತ್ರಿ ತಿನ್ನಲಿಕ್ಕಾಗಲಿಲ್ಲ, ಹಾಗೇ ಕಳೆದ. ಅನಾಯಾಸವಾಗಿ ತಿಳಿಯದೇನೆ ಉಪವಾಸ ಮಾಡಿದಂತಹ ಬದಿಗೆ ಪುಣ್ಯ ಮಹತ್ತರವಾಗಿ ಸಿಕ್ಕಿದೆ ಅಂದ ಮೇಲೆ ತಿಳಿದು ಸರಿಯಾಗಿ ಭಕ್ತಿ ಶ್ರದ್ಧೆಯಿಂದ ಆ ಉಪವಾಸವನ್ನು ಮಾಡಿದರೆ ಎಷ್ಟು ಪುಣ್ಯ ಬರಲಿಕ್ಕೆ ಸಾಧ್ಯ ಇಲ್ಲ. ನೀನು ನಿನ್ನ ಸ್ಥಾನವನ್ನು ಪುನಃ ಹಸ್ತಿನಾವತಿಯನ್ನು ನೀವೆಲ್ಲರೂ ಪಡಿಬೇಕಾಗಿದ್ದರೆ, ಈ ವನವಾಸದ ದುಃಖವನ್ನು ಕಳ್ಕೊಳ್ಬೇಕಾಗಿದ್ದರೆ ಮಾರ್ಗಶೀರ್ಷ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ನೆರವೇರಿಸು, ಎಲ್ಲವೂ ಕೂಡ ನಿಂದು ಸಫಲವಾಗ್ತದೆ ನಿನ್ನ ಮನೋರಥಗಳು ಅಂತ ಕೃಷ್ಣ ಪರಮಾತ್ಮ ಧರ್ಮರಾಜನಿಗೆ ಹೇಳ್ತಾನೆ. ಅವನೇನೋ ಮಾಡಿದ, ಪುಣ್ಯ ಬಂತು ಅಂದು ಹೆಂಗದ್ರದ್ದು ಏನು ವಿಧಿ ಏನು ಅಂತಂದಾಗ ಪ್ರಧಾನವಾಗಿ 2 ವಿಚಾರಗಳನ್ನು ಹೇಳ್ತಾನೆ. ಮಾರ್ಗಶೀರ್ಷ ಮಾಸದ ಕೃಷ್ಣ ಪಕ್ಷದ ಈ ಏಕಾದಶಿ ತಿಥಿಯಲ್ಲಿ ಭಗವಂತನ ಅನಂತ ರೂಪಗಳಿದ್ದಾವೆ. ಎಲ್ಲದರೂ ಪೂಜೆ, ಸ್ಮರಣೆ, ನಾಮೋಚ್ಚಾರಣೆ, ಅರ್ಚನೆ ವಿಹಿತವೇ. ಆದರೆ ಪರ್ಟಿಕ್ಯುಲರ್ ಆಗಿ ಒಂದೊಂದು ಇರ್ತದಲ್ಲ, ಕೆಲವೊಂದಕ್ಕೆ ಭೂವರಾಹ, ಕೆಲವೊಂದಕ್ಕೆ ನರಸಿಂಹ. ಹಾಗೆ ಈ ಏಕಾದಶಿಯಲ್ಲಿ ಲಕ್ಷ್ಮೀನಾರಾಯಣರ ವಿಶೇಷ ಪೂಜೆಯನ್ನು ಮಾಡಬೇಕಂತ. ದರ್ಶನ, ಅರ್ಚನೆ, ಪೂಜೆ. ಪ್ರತಿಮೆ ಇಲ್ಲ ಅಂದರೂ ಕಲಶದಲ್ಲಿ ಆದರೂ ಅರ್ಚನೆ ಮಾಡಿ ಪೂಜೆ ಮಾಡಬೇಕು. ನಾನಾ ಥರದ ಅಲ್ಲೆಲ್ಲ ಆಮ್ರಫಲವನ್ನು ಹೇಳಿದ್ದಾರೆ ಪುರಾಣದಲ್ಲಿ. ಆದರೆ ಈ ಕಾಲದಲ್ಲಿ ಆಮ್ರಫಲ ಸಿಗೋದೇ ಇಲ್ಲ, ಮಾವಿನ ಹಣ್ಣು. ಯಾಕೆ ಹಾಗಾದರೆ ಉಲ್ಲೇಖ ಮಾಡಿತು ಪುರಾಣ ಅಂತಂದರೆ, ಆವಾಗೆಲ್ಲ ವನದಲ್ಲಿ ಎಲ್ಲ ಪದಾರ್ಥಗಳು ಸಿಗ್ತಾ ಇತ್ತು, ಹಾಗಾಗಿ ಅದನ್ನು ಉಲ್ಲೇಖ ಮಾಡಿದ್ದಾರೆ ಅಷ್ಟೆ. ಅಂತೂ ಈ ಕಾಲದಲ್ಲಿ, ಈ ಋತುಕಾಲದಲ್ಲಿ ಸಿಗುವಂತಹ ಏನೆಲ್ಲ ಹಣ್ಣುಗಳಿರ್ತದೋ ನಿಷಿದ್ಧವಾದದ್ದಲ್ಲ, ಅನಿಷಿದ್ಧವಾದಂಥ ಫಲಗಳನ್ನೆಲ್ಲ ಸಂಗ್ರಹಿಸಿ ಅದನ್ನು ಇಟ್ಟು ಮರುದಿವಸ ದ್ವಾದಶಿ ದಿವಸದಲ್ಲಿ ವಿಶೇಷವಾಗಿ ಭಗವಂತನಿಗೆ ಭಕ್ತಿಯಿಂದ ಶ್ರದ್ಧೆಯಿಂದ ಏಕಾದಶಿ ಪೂಜೆ ಮಾಡಬೇಕು. ಭಜನೆ ಮಾಡೋದು, ಪಾರಾಯಣ, ಜಪ, ತಪ ಅದನ್ನೆಲ್ಲ ನಡೆಸಿ ಮರುದಿವಸ ಹಣ್ಣನ್ನೆಲ್ಲ ಭಗವಂತನ ಯಥಾ ಪ್ರಕಾರವಾಗಿ ಷೋಡಶೋಪಚಾರ ಪೂಜೆಯನ್ನು ಮಾಡಿ ತಂದಂಥ ಹಣ್ಣನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ಬ್ರಾಹ್ಮಣರನ್ನು ಕೂಡಿಸಿ ಅವರಿಗೆ ಆ ಹಣ್ಣನ್ನು ಕೊಟ್ಟು ಭೋಜನ ಮಾಡಿಸಿ ಆಮೇಲೆ ಅವರ ಅನುಮತಿಯನ್ನು ತಗೊಂಡು ತಾನು ಭೋಜನ ಮಾಡಬೇಕು. ಏನು ಉಳಿದ ಹಣ್ಣು ಇರ್ತದಲ್ಲ ಅದನ್ನು ಸ್ವೀಕಾರ ಮಾಡಬೇಕು. ಈ ಕ್ರಮಬದ್ಧವಾಗಿ ಶಾಸ್ತ್ರೋಕ್ತವಾಗಿ ಮಾಡಿದರೆ ನಿಮ್ಮ ಎಲ್ಲರ ಮನೋಭಿಲಾಷೆಗಳು ಸಫಲವಾಗ್ತದೆ ಅಂತ ಕೃಷ್ಣ ಹೇಳಿದ. ಆದರೆ ಶಾಸ್ತ್ರೋಕ್ತವಾಗಿಯೇ ನಡಿಬೇಕು ಪ್ರತಿಯೊಂದು, ಇದೊಂದು ಮಾತ್ರ ಅಲ್ಲ. ಗೀತೆಯಲ್ಲಿ ಕೃಷ್ಣ ಏನು ಹೇಳಿದ? ಯಶಾಸ್ತ್ರಂ ವಿಧಿಂ ಉತ್ಸೃಜ್ಯ ವರ್ತಂತೆ ಕಾಮಕಾರತಃ ತತ್ತಾಮಸಮುದಾಹೃತಂ. ಶಾಸ್ತ್ರದ ವಿಧಿವಿಧಾನಗಳನ್ನೆಲ್ಲ ಮೀರಿ ತನ್ನ ಮನಸ್ಸಿಗೆ ಬಂದಂತೆ ಧರ್ಮಾಚರಣೆ ಮಾಡಿದರೆ ಅದಕ್ಕೇನಂತ ಕರೀತಾರೆ? ಅದು ತಾಮಸ ಅಂತ ಹೇಳ್ತಾರೆ. ಎಷ್ಟೋ ನಾವು ಶಾಸ್ತ್ರಕ್ಕೆ ಅನುಗುಣವಾಗಿ ಮಾಡಲ್ಲ, ನನ್ನ ಮನಸ್ಸು ಬಂತ ಮಾಡ್ತೇವೆ, ಇಲ್ಲ ಅಂದರೆ ಇಲ್ಲ. ನಿನ್ನ ಮನಸ್ಸಿಗೆ ಬಂದಂತೆ ನೀನು ಧರ್ಮಾಚರಣೆ ಅಂತ ಅಂದ್ಕೊಂಡು ಮಾಡಿದರೆ ಮಾಡ್ಬೋದು, ನಡಿಬೋದು, ಎಲ್ಲ ಯಾವುದು ನಿಲ್ಲೋದಿಲ್ಲ. ಆದರೆ ಅದನ್ನು ಸಾತ್ವಿಕವಾನೋ ರಾಜಸನೋ ತಾಮಸನೋ
ಶಾಸ್ತ್ರದ ವಿಧಿವಿಧಾನಗಳನ್ನೆಲ್ಲ ಮೀರಿ ತನ್ನ ಮನಬಂದಂತೆ ಆಚರಣೆ ಮಾಡಿದರೆ ಅದನ್ನು ತಾಮಸ ಆಚರಣೆ ಅಂತ ಕರೀತಾರೆ. ಅದಕ್ಕೆ ಬೇರೆ ಫಲನೇ ಇದೆ. ಕೃಷ್ಣ ಶಾಸ್ತ್ರಕ್ಕೆ ಅನುಗುಣವಾಗಿ ವಿಧಿಬದ್ಧವಾಗಿ ಈ ಏಕಾದಶಿಯನ್ನು ನೀವು ಆಚರಿಸಬೇಕು ಅಂತಂದಾಗ ಧರ್ಮರಾಜ ಮತ್ತೆ ಅಂತಾನೆ, ಹೌದು ಅವನು ಆಚರಣೆ ಮಾಡಿದ, ಮುಂದೇನಾಯ್ತು ಅವನ ಕಥೆ ಲುಂಪಕನದ್ದು ಅಂದರೆ, ನೋಡಪ್ಪ ದೊಡ್ಡ ರಾಜನೇ ಆದ ಅಂತ ಅಲ್ಲ. ಒಂದು ಏಕಾದಶಿ ಮಾಡಿದ ಕೂಡಲೇ ರಾಜನಾಗೋದ್ರೆ ನಾವಿಷ್ಟು ಏಕಾದಶಿ ಮಾಡಿದ್ದೇವೆ, ನಾವು ರಾಜರಾದ್ವಾ ಅಂದರೆ ನಮಗೆ ಪುಣ್ಯ ಆ್ಯಡ್ ಆಗ್ತಾನೇ ಇರ್ತದೆ. ಎಷ್ಟು ಅಂತೇಳಿ ನಮಗೆ ಗೊತ್ತಿರಲ್ಲ ಅಷ್ಟೆ, ದೇವರದ್ದು ಗೊತ್ತುಪಡಿಸೋದಿಲ್ಲ. ಏನಿಲ್ದೇ ಸ್ವಲ್ಪ ಮಾಡಿದರೆ ಏನೇನೋ ನಾವು ಅಷ್ಟು ಹೇಳ್ಕೊತಿರ್ತೇವೆ. ಇನ್ನು ಬ್ಯಾಂಕಿನಲ್ಲಿ ಅಕೌಂಟಲ್ಲಿ ಇಷ್ಟು ಪುಣ್ಯ ಇದೆ ಅಂತ, ನಂದು ಇಷ್ಟು ಬೇಕಾದಷ್ಟು ಪುಣ್ಯ ಇದೆ, ಒಂದು ಸ್ವಲ್ಪ ಖರ್ಚಾದರೂ ನಡೀತದೆ ಅಂತ ನಾವು ಬಿಟ್ಟೋಗ್ಬಿಡೋರು. ಇಷ್ಟು ಏಕಾದಶಿ ಮಾಡಿರಿ, ಒಂದು ಏಕಾದಶಿ ಬಿಟ್ಟರೆ ಏನಾಗ್ತದ್ರಿ, ನಡೀತದೆ ತಗೊಳ್ರಿ, ಬಿಟ್ಟರು ಒಂದು ಪವಮಾನ ಪಾರಾಯಣ ಮಾಡಿಬಿಟ್ರೆ ಮುಗೀತು, ಸತ್ಯನಾರಾಯಣ ಪೂಜೆ ಮಾಡಿದರೆ ಮುಗೀತು ಅಂತ ನಾವೇ ಅದನ್ನು ಸಮಾಧಾನ ಮಾಡ್ಕೊಂಡ್ಬಿಡ್ತೀವಿ. ಅದಕ್ಕೆ ದೇವರು ಅದನ್ನು ತೋರಿಸ್ಲಿಕ್ಕೆ ಹೋಗಿಲ್ಲ. ಅವನದು ಅಂತಹ ಕರ್ಮ ಇತ್ತು, ಅನುಭವಿಸಿದ ಪುಣ್ಯದಿಂದ ರಾಜನಾಗೋ ಯೋಗ ಇತ್ತು, ದೇವರು ಅವನಿಗೆ ಕೊಟ್ಟಿದ್ದಾನೆ. ಏನಾಯಿತು ಅಂದರೆ ಮರುದಿವಸ ಪಾರಣೆಯೆಲ್ಲ ಮಾಡಿ ಮುಗಿಸಿದ ಮೇಲೆ ಅಶ್ವತ್ಥ ಗಿಡದ ಬುಡದಲ್ಲೇ ಕೂತುಕೊಂಡು ನಾರಾಯಣನ ಅರ್ಥದ ಚಿಂತನೆಯನ್ನೆಲ್ಲ ಮಾಡ್ತಾ ಬಂದಂಥವನು. ಅದು ಹೇಗೆ ಹೊಳಿತವನಿಗೆ ನಾರಾಯಣನ ಚಿಂತನೆ ಮಾಡಿ ಅಶ್ವತ್ಥಕ್ಕೆ ಪ್ರದಕ್ಷಿಣೆ ಮಾಡಿ ಬಂದು ಕೂತ್ಕೊಂಡಿದ್ದಾನೆ. ಒಂದು ಕುದುರೆ ಬಂತು, ಅಶ್ವ ಬಂದಿದೆ. ಅಶ್ವ ಬಂದಾಗ ಏನು ಮಾಡಬೇಕು, ಅದನ್ನು ತಗೊಂಡಿವನೀಗ. ಅವನಿಗೆ ಪೂರ್ಣ ಏಕಾದಶಿ ಮಾಡಿರೋದರಿಂದ ಅವನ ಅಂತಃಕರಣ ಪೂರ್ಣ ಶುದ್ಧ ಆಗಿದೆ. ಮೊದಲಿಗೆ ಎಷ್ಟು ಮಲಿನ ಆಗಿತ್ತೋ, ಕೆಟ್ಟ ಬುದ್ಧಿ, ಕೆಟ್ಟ ವಿಚಾರ, ಕೆಟ್ಟ ಆಚರಣೆ. ಆದರೆ ಒಂದು ಉಪವಾಸದ ಫಲದಿಂದ ದೇವರಿಗೆ ಸಮರ್ಪಣೆ ಮಾಡಿದಂಥ ಹಣ್ಣನ್ನು ತಿಂದಿರೋದರಿಂದ ಅವನ ಮನಸ್ಸು ಪೂರ್ಣ ನಿರ್ಮಲ, ಕೆಟ್ಟ ವಿಚಾರನೇ ಇಲ್ಲ. ಯಾವಾಗಲೂ ಸದಾಚಾರ ಸದ್ವಿಚಾರ ಇದೇ ಅವನಲ್ಲಿ ತುಂಬಿದೆ ಅಂತ. ಈ ಕುದುರೆಯಿಂದ ಏನು ಮಾಡ್ಬೋದು ನಾನು ಅಂತ ಅವನಿಗೆ ಆಲೋಚನೆ ಮಾಡಿದ. ಅರ್ಥ ಆಗಲಿಲ್ಲ, ಗೊತ್ತಾಗಲಿಲ್ಲ, ಯಾಕಿಲ್ಲಿ ಬಂದಿದೆ ಏನು ಅಂತೂ ತಿಳಿಲಿಲ್ಲ, ಹೋಗ್ತಾನೂ ಇಲ್ಲ. ಆಕಾಶವಾಣಿ ಆಯ್ತಂತ, ರಾಜ ನೀನು ರಾಜನ ಮಗ, ನೀನೀಗ ಏನು ಮಾಡಬೇಕು ಅಂತಂದ್ರೆ ಈ ಕುದುರೆಯನ್ನು ಏರಿ ನಿನ್ನ ಅಪ್ಪನ ಮನೆಗೆ ಹೋಗು, ನಿನ್ನ ಆಸ್ಥಾನಕ್ಕೆ ಹೋಗು, ಅರಮನೆಗೆ ಹೊರಡು ನೀನು ಅಂತ. ಕುದುರೆಯನ್ನು ಏರಿ ಅರಮನೆಗೆ ಹೋದರೆ ಮಗನ ವರ್ಚಸ್ಸು, ತೇಜಸ್ಸು, ಹಾವಭಾವಗಳನ್ನು ಕಂಡು ಮಾಹಿಷ್ಮತ ಅನ್ನುವಂಥ ರಾಜ ಬೆರಗಾಗಿ ನಿಜವಾಗಿಯೂ ನನ್ನ ಮಗನ ಹೋದೋಲ್ಲೋ ಅಂತ ಅನಿಸ್ಬಿಡ್ತಾನೆ. ಅಷ್ಟವನಲ್ಲಿ ಬದಲಾವಣೆಯನ್ನು, ಚೇತರಿಕೆಯನ್ನು ಕಂಡಿದ್ದಾನೆ ರಾಜ. ಇದೆಲ್ಲ ಭಗವಂತನ ವ್ಯಾಪಾರ, ಅವನ ಅನುಗ್ರಹ ಅಂತ ಭಾವಿಸಿ ಅವನಲ್ಲಿ ಬದಲಾವಣೆ ಆದದ್ದನ್ನೆಲ್ಲ ಮನಗಂಡು ಸಲ್ಲಕ್ಷಣಗಳನ್ನೆಲ್ಲ ಗಮನಿಸಿ, ನನಗಂತೂ ವಯಸ್ಸಾಗಿದೆ, ಇನ್ನು ರಾಜ್ಯಭಾರವನ್ನು, ರಾಜ್ಯದ ಹೊಣೆಗಾರಿಕೆಯನ್ನು ಹೊತ್ತು ನಡೆಸುವ ತಾಕತ್ತು ನನಗಿಲ್ಲ, ರಾಜನು ಅಂತ ಆಗಬೇಕಾದ್ರೆ ಏನೆಲ್ಲ ಲಕ್ಷಣಗಳಿರಬೇಕೋ ಅದು ನಿನ್ನಲ್ಲಿ ಕಾಣ್ತಾ ಇದ್ದೇನೆ. ಆದ್ದರಿಂದ ನೀನು ಇನ್ನು ಮೇಲೆ ಹಿಂದೆಲ್ಲ ಧರ್ಮಲುಂಪಕನಾಗಿದ್ದಿ, ಈಗ ನೀನು ಅಧರ್ಮಲುಂಪಕ ಅಂದರೆ ಅಧರ್ಮವನ್ನೆಲ್ಲ ಬಿಟ್ಟಿದ್ದಿ. ಯಾರಾದರೂ ಅಧರ್ಮ ಮಾಡ್ತಿದ್ರೆ ಅದನ್ನು ನಿಲ್ಲಿಸುವ ಶಕ್ತಿಯಿಂದ ಸಂಪನ್ನನಾಗಿದ್ದಿ. ಆದ್ದರಿಂದ ಇನ್ನು ಮೇಲೆ ನಾನು ರಾಜನಲ್ಲ, ನೀನೇ ರಾಜನಾಗು ಅಂತ ಆ ಒಂದು ಏಕಾದಶಿಯ ಪುಣ್ಯ ಪ್ರಭಾವದಿಂದ ಮನಸ್ಸು ಬದಲಾವಣೆಗೊಂಡು ಧಾರ್ಮಿಕನಾಗಿ, ಧರ್ಮ ಸಂಸ್ಥಾಪಕನಾಗಿ ಒಂದು ರಾಜ್ಯವನ್ನು ಆಳುವಂತಹ ಯೋಗ ಭಗವದ್ ಅನುಗ್ರಹದಿಂದ ಅವನಿಗೆ ಬಂತು ಅಂತಾರೆ. ನಾವು ರಾಜನಾಗುವ ಯೋಗ ನಮಗೆ ಬರಲಿಕ್ಕೆ ಸಾಧ್ಯ ಇಲ್ಲದೆ ಹೋದ್ರೂ ಅದು ಬೇಕಾಗೂ ಇಲ್ಲ, ಅಪೇಕ್ಷೆ ಪಟ್ಟರೂ ಉಪಯೋಗ ಇಲ್ಲ, ಬರೋದು ಅಲ್ಲೇ ಇಲ್ಲ. ಕನಿಷ್ಠ ಪಕ್ಷ ರಾಜರ ಅನುಗ್ರಹ ಆದರೆ ಸಾಕು. ಅಂತಹ ಒಳ್ಳೆಯ ಯೋಗ, ಶ್ರೇಷ್ಠವಾದಂತಹ ಮನೆಯಲ್ಲಿ ನಾವು ಸುಖದಿಂದ ನೆಮ್ಮದಿಯಿಂದ ಇರಬೇಕಾಗಿದ್ದರೆ ಇಂಥ ಉಪವಾಸವನ್ನು ಮಾಡಿ
ಭಗವಂತನಿಂದ ಅದನ್ನು ಫಲವನ್ನು ನಾವು ಪಡಿಬೋದು ಅಂತ ಫಲಶ್ರುತಿಯಲ್ಲಿ ಹೇಳಿದ್ದಾರೆ. ಕೃಷ್ಣ ಹೇಳಿದ, ಧರ್ಮರಾಜ ನೀನೂ ಕೂಡ ಕಾಡಿನಲ್ಲೇ ಇದ್ದವನು, ಅವನು ಕಾಡಿನಲ್ಲಿದ್ದ, ಆಮೇಲೆ ಅಲ್ಲಿ ಹೋದ, ರಾಜ್ಯ ಸಿಕ್ತು. ನೀವೆಲ್ಲರೂ ಕಾಡಿನಲ್ಲೇ ಇದ್ದೀರಿ. ಈ ಏಕಾದಶಿ ವ್ರತವನ್ನು ನಾ ಹೇಳಿದಂತೆ ವಿಧಿಪೂರ್ವಕವಾಗಿ ಅನುಷ್ಠಾನವನ್ನು ಮಾಡು. ಇದರ ಪುಣ್ಯ ಪ್ರಭಾವದಿಂದ ನೀವು ಕಳ್ಕೊಂಡು ಹೋದಂತಹ ನಿಮ್ಮದ್ದೇ ಆದ ರಾಜ್ಯವನ್ನು ಪುನಃ ನೀವು ಪಡೆಯುವಂತೆ ಆಗ್ತದೆ. ಹೀಗೆಲ್ಲ ವ್ರತಗಳನ್ನು ಮಾಡಿರೋದರಿಂದ ಪಾಂಡವರು ತಮ್ಮ ರಾಜ್ಯವನ್ನು ಪಡೆದರು ಅಂತ ಆ ಸ್ಕಂದ ಪುರಾಣದ ಸಫಲ ಅನ್ನುವಂತಹ ಏಕಾದಶಿಯ ಮಹತ್ವವನ್ನು ಪುರಾಣ ನಮಗೆ ತಿಳಿಸಿಕೊಡುತ್ತದೆ. ಇಷ್ಟು ಏಕಾದಶಿಯ ದಿವಸ ಆದ್ದರಿಂದ ಆ ಏಕಾದಶಿಯ ಮಹತ್ವವನ್ನು ಚಿಂತನೆ ಮಾಡಿ ಮುಂದೆ ಪ್ರತಿ ದಿವಸದಂತೆ ಈಗ ನಡೀತಾ ಇರುವಂತಹ ಧಾರಾವಾಹಿ ಕ್ರಮದಲ್ಲಿ ರಾಮಾಯಣದ ಚಿಂತನೆಯಲ್ಲೆಲ್ಲ ನಾವು ಮುಳುಗಿದ್ದೇವೆ. ದಂಡಕಾರಣ್ಯದಲ್ಲಿ ಇರ್ಬೋದು, ಆದರೂ ಭಗವಂತನ ಆಶ್ರಯದಲ್ಲಿರೋದರಿಂದ ಅರಣ್ಯ ಏನಲ್ಲ, ಇದು ಒಂದು ನಾಡೆ. ಪರಮಾತ್ಮ ದಂಡಕಾರಣ್ಯದಲ್ಲಿ ಇದ್ದಾಗ ಪಂಚವಟಿಯಲ್ಲಿ ಪ್ರವೇಶ ಮಾಡಿದ್ದಾನೆ. ಸೀತಾದೇವಿಗೋಸ್ಕರವಾಗಿ ಆಶ್ರಮವನ್ನು ಕಟ್ಟಿಸಿದ. ಅಲ್ಲೆಲ್ಲ ಬಂದಂತಹ ವಿಚಾರಗಳನ್ನು ನೀವು ತಿಳಿದಿದ್ದೇವೆ. ಏನೋ ಅಕಂಪನ ಶೂರ್ಪಣಕ್ಕೆ ಹೋಗಿ ರಾವಣನಿಗೆ ತಿಳಿಸಿದರು. ರಾವಣ ರಾಮನನ್ನು ಸಂಹಾರ ಮಾಡಿಬಿಡ್ತೇನೆ ಅಂತ ಬಂದಾಗ ಅವನನ್ನು ಕೊಲ್ಲೋದು ಸುಲಭ ಅಲ್ಲ, ಬೇರೆ ಉಪಾಯ ಅಂತಂದು ಸೀತಾ ಅಪಹರಣ ಕಾರ್ಯದಲ್ಲಿ ತೊಡಗಿಸಿದರು. ಸೀತೆಯ ಅಪಹಾರ ಹೇಗಾಗಬೇಕು ಅಂತ ಆಲೋಚನೆ ಮಾಡಿದಾಗ ನೀಚ ಬುದ್ಧಿಯಿಂದ ಕೂಡಿದಂಥ ರಾವಣ, ಇವನು ನೀಚ, ಆದ್ದರಿಂದ ನೀಚಾಶ್ರಯವೇ ನನಗೆ ಸರಿ ಅಂತೇಳಿ ಅವನು ರಾವಣ ನೀಚನಾದ ಮಾರೀಚನ ಕಡೆ ಬಂದ. ಮಾರೀಚ ಮತ್ತು ರಾವಣ ಇಬ್ಬರ ಸಂವಾದ ನಡೀತು. ಕೊನೆಗೆ ಮಾರೀಚ ಮಾಯಾಜಿಂಕೆ ಆಗಬೇಕು ಅನ್ನೋದನ್ನು ರಾವಣ ಹಠ ಹಿಡಿದಾಗ ಅನಿವಾರ್ಯತೆಯಿಂದ ಒಪ್ಪಿದ. ಮಾಯಾಜಿಂಕೆ ಆದ ಅಂತ ಇಷ್ಟು ನಾವು ನಿನ್ನೆ ದಿವಸ ಚಿಂತನೆ ಮಾಡಿದ್ದೇವೆ. ಅದ್ಯ ಕಥಾನುವಾದ. ಸೀತಾದೇವಿ ಹೇಳ್ತಾಳೆ ರಾಮನಿಗೆ, ಬೇಕಂತಲೇ ರಾಮನ ಆ ಪರಿಸರದಲ್ಲೇ ಜಿಂಕೆ ಓಡಾಡೋದು. ಮೃಗೋ ಏವಂ ವಿಧೋ ರತ್ನ ವಿಚಿತ್ರೋ ನಾಸ್ತಿ ರಾಘವ ಜಗತ್ಯಾಂ ಜಗತ್ತಾನೀಥ ಜಗತೀನಾಥ ಮಯೇಶಾಹಿ ನ ಸಂಶಯ. ಆರ್ಯಪುತ್ರ, ಇಡೀ ಪ್ರಪಂಚದಲ್ಲಿ ಆಗಲಿ ಈ ವನದಲ್ಲಿ ಆಗಲಿ ಇಂತಹ ಜಿಂಕೆಯನ್ನು ನಾನು ನೋಡಿದ್ದೇ ಇಲ್ಲ. ಇದನ್ನು ನಾನು ಈ ಆಶ್ರಮದಲ್ಲಿ ಇಟ್ಟುಕೊಂಡು ಅದರ ಜೊತೆಗೇ ಇರ್ತೇನೆ. ಆಮೇಲೆ ಅಯೋಧ್ಯೆಗೆ ತಗೊಂಡು ಹೋಗಿ ಎಲ್ಲರಿಗೂ ಅದನ್ನು ತೋರಿಸ್ತೇನೆ, ಎಲ್ಲರೂ ಸಂತೋಷ ಪಡ್ತಾರೆ. ಆದ್ದರಿಂದ ಆರ್ಯಪುತ್ರ, ನನ್ನ ಮನಸ್ಸು ಆಕರ್ಷಿತವಾಗಿದೆ, ಅವಶ್ಯವಾಗಿ ಇದು ನನಗೆ ಬೇಕೇ ಬೇಕು, ನೀವು ತಂದು ಕೊಡಲೇಬೇಕು ಅಂತ ಸೀತಾದೇವಿ ಹಠ ಹಿಡಿದಿದ್ದಾಳೆ. ಲಕ್ಷ್ಮಣನಿಗೆ ಕರೆದು ಹೇಳ್ತಾನೆ ಶ್ರೀರಾಮ, ಲಕ್ಷ್ಮಣ, ಅನುಜ, ಜಿಂಕೆ ಬೇಕು ಅಂತ ಸೀತಾದೇವಿ ಹಠ ಏನೋ ಮಾಡ್ತಾ ಇದ್ದಾಳೆ. ಆದರೆ ಇದು ಜಿಂಕೆ ಇಷ್ಟು ಸುಂದರವಾಗಿದೆ ಅಂದರೆ ಇದು ಸಾಮಾನ್ಯ ಜಿಂಕೆ ಅಂತ ನೀನು ಭಾವಿಸಬೇಡ. ರಾಕ್ಷಸನೇ ಈ ರೂಪದಿಂದ ಇಲ್ಲಿಗೆ ಬಂದಿದ್ದಾನೆ. ಆದರೆ ಸೀತಾದೇವಿ ಮಾತ್ರ ಕೇಳ್ತಾ ಇಲ್ಲ, ಕೊಡಲೇಬೇಕು ಅಂತ ಅವಳ ಹಠ ಇದೆ. ಇದೆಲ್ಲ ನಿನ್ನ ಹೇಳಿದ್ನಲ್ಲ, ಎಲ್ಲ ಮುಂದೆ ಘಟನೆ ನಡಿಬೇಕಾಗಿದೆ ಅಷ್ಟೆ. ಏನೇ ಆಗಲಿ ಅವಳಿಗೆ ಬೇಸರ ಆಗಬಾರದು. ಇಡೀ ರಾಜ್ಯದ ಸುಖಭೋಗದಲ್ಲಿ ಇದ್ದವಳು ಅದನ್ನು ತೊರೆದು ಬಂದಿದ್ದಾಳೆ ಅಂದ ಮೇಲೆ ಅವಳ ಅಪೇಕ್ಷೆಯನ್ನು ತೀರಿಸೋದು ಪತಿಯಾದಂಥ ನನ್ನ ಕರ್ತವ್ಯ. ಈ ಕೆಲಸ ಮಾಡೋಣ ಅಂತ ಸೀತಾದೇವಿಯ ಅವಳು ಮಾತಾಡಿದ್ದೇನು ಅಂದರೆ, ಬರೀ ಆರ್ಯಪುತ್ರ, ನೀವು ಜಿಂಕೆಯನ್ನು ತರಬೇಕು. ಒಂದು ವೇಳೆ ಜಿಂಕೆ ನಿಮಗೆ ಹಿಡಿತಾ ಹೋದಾಗ ಅದು ಚಂಚಲ ಸ್ವಭಾವ ಓಡಿ ಹೋದರೆ, ಕೈಗೆ ಎಟಕಲಿಲ್ಲ ಅಂದರೂ ಬಾಣ ಬಿಟ್ಟಾದರೂ ಪರವಾಗಿಲ್ಲ, ಅದರ ಚರ್ಮವನ್ನಾದರೂ ತಗೊಂಬನ್ನಿರಿ ಅಂತ.
ರಾಮ ಈ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾನೆ. ಸೀತಾದೇವಿ ಜಗತ್ತಿಗೆ ಸಂದೇಶವನ್ನು ತಿಳಿಸಿದ್ಲು. ರಾಮ ಹೇಳಿದ ಮಾತೇನು? ಲಕ್ಷ್ಮಣ, ನೋಡಪ್ಪ, ನಿಮ್ಮ ಅತ್ತಿಗೆಗೆ ಎಷ್ಟು ಚರ್ಮದ ಮೇಲೆ ವ್ಯಾಮೋಹ ಇದೆ. ಮನುಷ್ಯ ಚರ್ಮದ ಮೇಲೆ ವ್ಯಾಮೋಹಕ್ಕೆ ಒಳಗಾಗಿ ಅನೇಕ ಸಂಪರ್ಕವನ್ನು ಪಡೆದು ಭಗವಂತನ ಸಂಪರ್ಕವನ್ನೇ ಬಿಟ್ಟುಬಿಡ್ತಾನೆ. ಅಂದರೆ ಸೀತಾದೇವಿಯಿಂದ ತಿಳಿತಾ ಇದೆ ಏನೋ ಅಂತಂದರೆ ಚರ್ಮದ ವ್ಯಾಮೋಹ ಅದು ಬೇಕು ಬೇಕು ಅಂತ ಹಠಮಾರಿತನದಿಂದ ಇನ್ನೇನೇನೋ ಆಗ್ಬಿಡ್ತದೆ ಅಂತ. ಇಷ್ಟೆಲ್ಲ ಅಂದು ರಾಮ ಅಂತಾನೆ, ನ ಕದಲಿ ನ ಪ್ರಿಯಕಿ ನ ಪ್ರವೇಣಿ ನ ಚಾವಿಕಿ. ಶ್ರೀರಾಮನಿಗೆ ಸುಮ್ಮನೆ ಅಯೋಧ್ಯೆಯಲ್ಲಿ ಇದ್ದು ಸುಮ್ಮನೆ ಹಾಗೆ ಕಾಡಿಗೆ ಬಂದವನಲ್ಲ. ನಾಡಿನ ಪರಿಚಯವೂ ಇದೆ, ಕಾಡಿನ ಪರಿಚಯವೂ ಇದೆ ರಾಮನಿಗೆ. ಯಾಕೆ? ಅವನೇ ಸೃಷ್ಟಿಕರ್ತ ಅಲ್ಲ. ಕಾಡಿನಲ್ಲಿ ಯಾವ್ಯಾವ ಗಿಡ ಮರಗಳು ಪಶು ಪ್ರಾಣಿಗಳು ಏನದರದ್ದು ಎಲ್ಲದರ ಮಾಹಿತಿ ಸೃಷ್ಟಿಕರ್ತನಿಗಾದಂಥ ರಾಮನಿಗಿದೆ. ರಾಮ ಅಂತಾನೆ, ಈ ಮೃಗ ಏನಿದೆಯಲ್ಲ ತುಂಬ ವಿಶೇಷ ಇದೆ. ಬೇರೆ ಮೃಗಗಳಾಗಿದ್ದರೆ ಸ್ವಾಭಾವಿಕವಾಗಿ ಮೃಗ ಜನ್ಮ ಬಂದಿದೆ ಅವುಗಳಿಗೆ. ಇದು ಹಂಗಲ್ಲ, ಮೃಗ ವೇಷವನ್ನು ಧರಿಸಿದೆ. ಅದರಲ್ಲಿ ಮೃಗಗಳ ಜಾತಿಯನ್ನು ವಿವರಣೆ ಮಾಡ್ತಾನೆ ಶ್ರೀರಾಮ. ನ ಕದಲಿ ನ ಕಾದಲಿ. ಕಾದಲಿ ಅಂತ ಅನ್ನೋದೊಂದು ಮೃಗ ವಿಶೇಷ ಅಂತ. ಏನದು? ಅದರ ಚರ್ಮ ಎಲ್ಲ ಕೋಮಲ, ಆದರೆ ಅದರ ಮೈ ಮೇಲೆ ನಮಗೆ ರೋಮ ಬೆಳೆದಂತೆ ಅದರ ರೋಮ ನೀಲಾಗ್ರ ರೋಮ ಅಂತ. ನೀಲಿ ಬಣ್ಣದಿಂದ ಕೂಡಿದಂತಹ ರೋಮ ಇದ್ದರೆ ಅದನ್ನು ಕಾದಲಿ ಮೃಗ ಅಂತ ಕರೀತಾರೆ. ಇನ್ನು ಪ್ರಿಯಕಿ ಅಂತ. ಪ್ರಿಯಕಿ ಅಂತಂದರೆ ಇಲ್ಲಿ ಇದೊಂದು ಮೃಗ ವಿಶೇಷಣೆ. ರೋಮನೂ ಇರ್ತದೆ, ನೀಲಿ ಬಣ್ಣದ್ದಿರಂಗಿಲ್ಲ, ಕಪ್ಪು ರೋಮ, ಆದರೆ ಅದು ಅತೀಯಾದ ಕಪ್ಪು. ಅದರ ರೋಮ ಏನಿರ್ತದಲ್ಲ ಮುಟ್ಟಿದ್ರೆ ಚುಚ್ಚುತ್ತದೆ. ಅಷ್ಟು ಅಂದರೆ ಭಾರಿ ಹಾರ್ಡಾಗಿರುವಂಥ ರೋಮದಿಂದ ಕೂಡಿದಂಥದ್ದನ್ನು ಪ್ರಿಯಕಿ ಅಂತ ಕರೀತಾರೆ. ಹೀಗೆ ಅನೇಕ ಜಾತಿ ವಿಶೇಷದಿಂದ ಕೂಡಿದಂತಹ ಮೃಗಗಳು ಈ ಕಾಡಿನಲ್ಲಿದೆ, ಅದು ನಾನು ಗಮನಿಸಿದ್ದೇನೆ. ಆದರೆ ಇದು ಮಾತ್ರ ವಿಲಕ್ಷಣವಾಗಿದೆ. ಇದಲ್ಲದೇನೆ ಮತ್ತೊಂದು ಹೇಳಿದ ರಾಮ, ನೋಡು, ಇವೆಲ್ಲದಕ್ಕಿಂತಲೂ 2 ಮೃಗಗಳ ವಿಶೇಷವನ್ನು ನಾನಿನ್ನು ಮುಂದೆ ಹೇಳ್ತೇನೆ ಲಕ್ಷ್ಮಣ. ಒಂದು ಆಕಾಶದಲ್ಲಿರುವಂತಹ ಒಂದು ಮೃಗ ಇದೆ, ಭೂಮಿಯಲ್ಲಿರುವಂತಹ ಒಂದು ಮೃಗ. ಲಕ್ಷ್ಮಣನಿಗೆ ಆಶ್ಚರ್ಯ ಆಯಿತು. ಎಲ್ಲ ಮಾರಾಯ, ಇಷ್ಟೊತ್ತು ಮಾತಾಡಿದ್ದು ಕಾಡಿನಲ್ಲಿ ಮೃಗ ಇದೆ ಅಂತ ಹೇಳ್ತಾ ಬಂದು ಇದ್ದಕ್ಕಿದ್ದಾಗೆ ಮೃಗ ಆಕಾಶದಲ್ಲಿದೆ ಅಂತಿ. ಅಲ್ಲ, ಆಕಾಶದಲ್ಲಿ ಮೃಗ ಇರ್ಲಿಕ್ಕೆ ಹೇಗೆ ಸಾಧ್ಯ? ಅದರ ಸಂಚಾರ ಆದರೆ ಹೇಗೆ ನಡೆದೀತು? ಏನು ನಿನ್ನ ಮಾತಿದು? ಅರ್ಥನೇ ಆಗ್ತಾ ಇಲ್ಲಲ್ಲ ಅಂದಾಗ ರಾಮನೇ ತನ್ನ ಮಾತಿಗೆ ತಾನೇ ವಿವರಣೆ ಕೊಟ್ಟು ತಿಳಿಸ್ತಾನೆ. ಏಷ ವೈ ಮೃಗ ಶ್ರೀಮಾನ್ ಯಶ್ಚ ದಿವ್ಯೋ ನಭಶ್ಚರ ಉಭಾವೇತೋ ಮೃಗೌ ದಿವ್ಯೌ ತಾರಾ ಮೃಗ ಮಹೀಮೃಗೌ ಅಂತ. ಒಂದು ತಾರಾಮೃಗ ಯಾವುದದು? ಎಷ್ಟು ಮಾತಿನೆಲ್ಲ ಸ್ವಾರಸ್ಯ ಇದೆ ನೋಡಿ. ಮೃಗಶಿರ ನಕ್ಷತ್ರ, ಮೃಗಶಿರ ನಕ್ಷತ್ರ ಅದು ದಿವ್ಯವಾಗಿದೆ, ಅದು ಆಕಾಶದಲ್ಲಿದೆ. ಮಹಿ ಅಂದರೆ ಭೂಮಿ, ಭೂಮಿಯಲ್ಲಿರುವಂಥ ಇನ್ನೊಂದು ಮೃಗ ಅಂತಂದರೆ ಇದೇ ಮೃಗ ಏನು ಕಾಣ್ತಾ ಇದೆಯಲ್ಲ, ಜಿಂಕೆ ವೇಷವನ್ನು ಧರಿಸಿ ಬಂದಿದ್ದಾನಲ್ಲ, ಇದೇ ಮಾರೀಚ ಅಂತ. ಈ ಒಂದು ಮಾತಿನಿಂದ ಒಂದಿಷ್ಟು ವಿವರಣೆಯನ್ನೆಲ್ಲ ಕೊಟ್ಟು ರಾಮ ಅಂತಾನೆ, ಏನಾದರೂ ಆಗಲಿ ಅದನ್ನು ತಗೊಂಡು ಬರಲೇಬೇಕು, ಅದನ್ನು ಕೊಂದರೂ ಪರವಾಗಿಲ್ಲ, ಚರ್ಮ ಆದರೂ ತಗೊಂಬ ಅಂತ ಹೇಳಿದ್ದಾಳೆ ಸೀತಾದೇವಿ. ಅದಕ್ಕೆ ನಾನೇ ಹೊರಡುತ್ತೇನೆ ಲಕ್ಷ್ಮಣ, ನಿಂದೊಂದು ದೊಡ್ಡ ಜವಾಬ್ದಾರಿ ಇದೆ ಈಗ. ಏನು? ಎಂತಹ ಜವಾಬ್ದಾರಿಯ ಕೆಲಸ ನೀನು ಹೇಳು ರಾಮ, ನಾನು ಅದನ್ನು ನಿಭಾಯಿಸ್ತೇನೆ, ನಿನ್ನ ಆಶೀರ್ವಾದ ನನಗಿರಬೇಕಷ್ಟೆ. ಹೌದಾ? ಆಯಿತು. ಈ ಆಶ್ರಮದಲ್ಲಿ ಸೀತೆ ಮಾತ್ರ ಇರ್ತಾಳೆ. ನಿನ್ನಲ್ಲಿ ಸೀತೆಯನ್ನು ಇಟ್ಟು ಹೋಗ್ತೇನೆ,
ಬಿಟ್ಟು ಹೋಗ್ತೇನೆ. ಹೇಗೆ ಅಂತಂದರೆ, ಕೆಲವೊಂದನ್ನು ಅಲ್ಲೇ ಇಟ್ಟಿರ್ತಾರೆ, ನಾವು ನಮಗೆಲ್ಲ ಹೋಗೋದು ಇದ್ದರೆ ಇನ್ನೊಬ್ರು ಇದ್ದರೆ ಅಲ್ಲಿ ಅವ್ರು ಹೇಳಿದ್ರು ಈ ವಸ್ತು ನೀವು ನೋಡ್ಕೊಳ್ತಾ ಇರಿ, ಅವ್ರು ಬಂದ ಮೇಲೆ ಕೊಟ್ಬಿಡ್ರಿ ಅನ್ಬೋದು. ನ್ಯಾಸ ಅಂತಂದರೆ ಅದಕ್ಕೆ ಅರ್ಥ ಏನು? ಅವ್ರ ನ್ಯಾಸಬದ್ಧವಾಗಿ ಇಡೋದು ಅಂತ. ನಾವೆಲ್ಲ ನ್ಯಾಸ ಮಾಡ್ಕೊಳ್ಳೋದು ಒಂದು ಭಗವಂತನನ್ನು ಇಲ್ಲಿ ಚಿಂತನೆ ಮಾಡೋದು, ಋಷಿಗಳನ್ನು ಮುಖದಲ್ಲಿ, ಹೃದಯದಲ್ಲಿ ಆ ದೇವತೆಯನ್ನು, ಅವರ ಸಾನ್ನಿಧ್ಯವನ್ನು. ಹಾಗೆ ನ್ಯಾಸವನ್ನಾಗಿ ನಿನ್ನಲ್ಲಿ ಸೀತೆಯನ್ನು ಇಟ್ಟು ಹೋಗ್ತೇನೆ ಅಂತಂದರೆ, ಯಾವುದೇ ಕಾರಣದಿಂದಲೂ ನೀನು ಅವಳನ್ನು ಬಿಟ್ಟು ಮತ್ತೊಂದು ಕಡೆ ಹೋಗುವಂತೆ ಇಲ್ಲ. ಇನ್ನೊಬ್ಬರಿಗೂ ನೋಡ್ಕೊಳ್ಳೋ ಜವಾಬ್ದಾರಿಯನ್ನು ಕೊಡಲಿಕ್ಕಿಲ್ಲ. ಕಾಡಿನಲ್ಲಿ ಯಾರು ಇಲ್ಲ, ಹೌದು, ಆದರೂ ಯಾರೇ ಬರಲಿ, ಏನೇ ಹೇಳಲಿ, ನೀನಂತೂ ಈ ಸ್ಥಾನವನ್ನು ಬಿಟ್ಟು ತೆರಳಲಿಕ್ಕೆ ಇಲ್ಲ. ಎಷ್ಟೇ ಕಷ್ಟ ಬರಲಿ, ನೀನು ಇಲ್ಲಿಂದ ಹೋಗಬಾರದು. ನಿನ್ನಲ್ಲಿ ನೀನು ಅವಳ ರಕ್ಷಣೆಯಲ್ಲೇ ಪೂರ್ಣ ಕಟಿಬದ್ಧನಾಗಿರಬೇಕು ಅಂತ, ಈ ರೇಖೆಯನ್ನೇ ದಾಟಬಾರದು ಅಂತ. ಮುಮೋಚ ಜ್ವಲಿತಂ ದೀಪ್ತಂ ಅಸ್ತ್ರಂ ಬ್ರಹ್ಮ ವಿನಿರ್ಮಿತಂ. ಇಷ್ಟು ರಾಮ ಲಕ್ಷ್ಮಣನಿಗೆ ತಿಳಿಸಿದಾಗ ಲಕ್ಷ್ಮಣ ಶಿರಸ ವಹಿಸಿ ಅವಶ್ಯವಾಗಿ ಮಾಡ್ತೇನೆ ಅಂತೆಲ್ಲ ಒಪ್ಪಿ ಅಲ್ಲೇ ಸೀತೆಯ ರಕ್ಷಣೆಯಲ್ಲೇ ನಿಂತಿದ್ದಾನೆ. ರಾಮ ಬ್ರಹ್ಮ ನಿರ್ಮಿತವಾದಂತಹ ದೊಡ್ಡ ದಿವ್ಯವಾದ ಪ್ರಕಾಶಮಾನವಾದ ಅಸ್ತ್ರವನ್ನು ಹಿಡಿದು ಹೊರಟ. ಮೊದಲಿಗೆ ಅದನ್ನು ಕೈಯಿಂದಲೇ ಹಿಡ್ಕೊಂಡು ಸೀತೆಗೆ ಕೊಡೋಣ ಅನ್ನುವ ಪ್ರಯತ್ನದನ್ನು ಸುಮ್ಮನೆ ಮಾಡಿದ್ದಾನಷ್ಟೇ. ಆದರೆ ಹಾಗೆ ಮಾಡಿದ ಲೋಕದೃಷ್ಟಿಯಿಂದ ಕೊನೆಗೆ ಕೈಗೆ ಸಿಗದೇ ಇದ್ದಾಗ ನೇರವಾಗಿ ಆ ಮೃಗಕ್ಕೆ ಬಾಣವನ್ನು ಬಿಟ್ಟ. ರಾಮ ಪ್ರಾಣಿ ಹಿಂಸೆ ಮಾಡಿದ್ನಾ? ಇಲ್ಲ. ಅಹಿಂಸೆಯಿಂದ ಇರಬೇಕಾದಂತಹ ರಾಮ ಅನೇಕ ಪ್ರಾಣಿಗಳನ್ನು ಹಿಂಸೆ ಮಾಡಿದ ಹಿಂಸಾಚಾರಿ ಅಂತ ರಾಮನ ಮೇಲೆ ಅಪವಾದವನ್ನು, ಗೂಬೆಯನ್ನು ಕೂಡಿಸೋ ಜನ ಇದ್ದಾರೆ. ಎಷ್ಟೋ ಜನ ಹಾಗೆ ಹೇಳಿದ್ದು ಇದೆ. ಆದರೆ ರಾಮ ಎಂದಿಗೂ ಹಿಂಸೆ ಮಾಡೇ ಇಲ್ಲ. ಜಿಂಕೆಯನ್ನು ಕೊಂದಲ ಅಂತಂದು ಕೊಂದಿದ್ದಾನಲ್ಲ ಅಂದರೆ ಅದು ಜಿಂಕೆ ಅಲ್ಲ, ಮಾಯಾ ಮೃಗ. ರಾಕ್ಷಸರೇ ಆ ರೂಪದಿಂದ ಬಂದಿರ್ತಾರಾದ್ದರಿಂದ ಅವರ ಸಂಹಾರ ಮಾಡಿರ್ತಾನೆ ಹೊರತು ಸಾತ್ವಿಕ ಸ್ವಾಭಾವಿಕವಾದಂತಹ ಪ್ರಾಣಿಗಳನ್ನು ಪರಮಾತ್ಮ ಎಂದಿಗೂ ಹಿಂಸೆ ಮಾಡಿದ್ದೇ ಇಲ್ಲ. ಬಾಣ ಪ್ರಯೋಗ ಮಾಡಿದ, ನೇರವಾಗಿ ಜಿಂಕೆಯ ಹೃದಯಕ್ಕೇನೆ ತಾಕಿ ಮರ್ಮಸ್ಥಾನವನ್ನು ಭೇದಿಸ್ತು ಬಾಣ. ಎಲ್ಲ ರಾಕ್ಷಸರು ಕೂಡ ಸಾಯುವಾಗ, ಮೊನ್ನೆ ವಿರಾಧನ ಚರಿತ್ರೆ ಹೇಳಬೇಕಾದ್ರೆ ಹೇಳಿದ್ದೇನೆ, ಸಾಯುವಾಗ ತಮ್ಮ ನಿಜರೂಪವನ್ನು ತಗೊಂಡೇ ಸಾಯ್ತಾರೆ. ತನ್ನ ನಿಜರೂಪವನ್ನು ತಗೊಂಡು ಮರಣವನ್ನು ಹೊಂದುತ್ತಾ ಇದ್ದಾನೆ. ಆಗಲೂ ಅಂದರೆ ಹುಟ್ಟಿದವನಿಗೆ ಸುಟ್ಟರೂ ಹುಟ್ಟಿದ ಗುಣ ಹೋಗಲ್ಲ ಅಂತಾರಲ್ಲ. ಏನು ಅವನ ಹುಟ್ಟು ಗುಣ ಇತ್ತು, ಏನು ಕೆಟ್ಟ ಗುಣ ಇತ್ತು ಅವನಲ್ಲಿ, ಏನಾದ್ರಾಗಲಿ ನಾನು ಸತ್ರು ಪರವಾಗಿಲ್ಲ. ರಾಮನ ಕಡೆ ಬಂದಿದ್ದವನು ಸಾಯಲಿಕ್ಕೆ ಅಂತಂದರೆ ರಾಮನಿಂದ ನಾನು ಹತನಾದರೆ ನನ್ನ ಪುಣ್ಯಲೋಕ ಬರ್ತದೆ ಅಂತಲ್ಲ. ಹಾಗೇನಾದರೂ ಆಗಿದ್ರೆ ಪುಣ್ಯಲೋಕ ಸಿಕ್ತಿತ್ತೋ ಏನು. ಆದರೆ ರಾಮನಿಂದ ನಾನು ಸಾಯಬೇಕು ಅಂತ ಬಂದಿರುವ ಉದ್ದೇಶ, ಅವನ ಭಾವನೆ ಏನಿದೆ ಅಂತಂದರೆ ಸಾಯುವಾಗಲೂ ಶತ್ರು ಪರವಾಗಿಲ್ಲ, ರಾಮನಿಗೊಂದು ಏನಾದರೂ ಒಂದು ಕೆಡುಕು ಮಾಡಿ ಹೋಗಬೇಕು, ರಾವಣನಿಗೆ ಅದರಿಂದ ಸಹಾಯ ಆಗಿರಬೇಕು ಅಂತ. ರಾವಣನಿಗೆ ಸಹಾಯ, ರಾಮನಿಗೆ ಉಪದ್ರವ ಕೊಟ್ಟು ಹೋಗಬೇಕು ಅಂತ. ಈ ಒಂದು ಕೆಟ್ಟ ಮನೋಭಾವನೆಯಿಂದ ಬಂದವನಾದ್ದರಿಂದ ಇದೇ ದುರುದ್ದೇಶ ಇತ್ತು. ಕೊನೆಯಲ್ಲಿ ಸಾಯುವಾಗ ಪ್ರಾಣ ಸಂಕಟದಲ್ಲಿರುವವರ ಧ್ವನಿನೇ ಬೇರೆ ಇರ್ತದೆ. ಅಂಥದ್ರಲ್ಲಿಯೂ ಕೂಡ ಇವನೇನು ಮಾಡಿದ ಅಂದರೆ, ಸಹ ಪ್ರಾಪ್ತಕಾಲಂ ಆಜ್ಞಾಯ ಚಕಾರ ಚ ತತಸ್ವನಂ, ಧ್ವನಿಯನ್ನೇ ಬದಲಾಯಿಸಿಕೊಂಡ. ಎಂತಹ ಸದೃಶಂ ರಾಘವಸ್ಸೇವ ಹಾ ಸೀತಾ ಹಾ ಲಕ್ಷ್ಮಣ. ಎಲ್ಲೋ ದೂರದಲ್ಲಿದ್ದಾರೆ ಲಕ್ಷ್ಮಣ ಮತ್ತು ಸೀತೆ, ಅವರಿಗೆ ಕೇಳಬೇಕು ಆ ಧ್ವನಿ ಹೇಗಿರಬೇಕು ಅಂದರೆ ರಾಮನಂತೆ ಧ್ವನಿ, ರಾಮನನ್ನು ಅನುಕರಿಸಿರಬೇಕು. ಮಿಮಿಕ್ರಿ ಮಾಡೋರು ಒಬ್ಬೊಬ್ಬರು ಅವನ ಧ್ವನಿಯನ್ನು ಅನುಕರಿಸ್ತಾರಲ್ಲ, ಹಾಗೆ ರಾಮನಂತೆ ಧ್ವನಿಯನ್ನು ಮಾಡಿಕೊಂಡು ಅವನನ್ನು ಅನುಕರಿಸುವಂಥ ಧ್ವನಿಯನ್ನಾಗಿ ಮಾಡಿ, ಯಾರಾದರೂ ಶಬ್ದ ಇದನ್ನು ಕೇಳಿದರೆ ರಾಮನ ಧ್ವನಿನೇ ಅಂತ ಭ್ರಮಿಸ್ಬೇಕು ಅವರು.
ಲಕ್ಷ್ಮಣ ಸೀತೆ. ಅಯ್ಯೋ ರಾಮನಿಗೇನೋ ತೊಂದರೆ ಆಗಿದೆ, ಏನಾಗಿದೆನೋ ಏನೋ ಅಂತ ಸೀತೆಯ ರಭಸದಿಂದ ಲಕ್ಷ್ಮಣನನ್ನು ರಾಮನ ಕಡೆ ಹೋಗುವಂತ ಕಳಿಸ್ಬೇಕು. ಲಕ್ಷ್ಮಣರು ಇಲ್ಲದೇ ಇದ್ದಂಥ ಸಂದರ್ಭವನ್ನು ಗಮನಿಸಿ ರಾವಣ ಬಂದು ಸೀತೆಯನ್ನು ಅಪಹಾರ ಮಾಡಬೇಕು. ಇಷ್ಟು ಕೆಟ್ಟ ಬುದ್ಧಿ ಸಾಯುತ್ತಾ ಇದ್ದಾನೆ, ಒಳ್ಳೆ ಬುದ್ಧಿ ಬರಲೇ ಇಲ್ಲ, ಇನ್ನೂ ಕೆಟ್ಟ ಬುದ್ಧಿನೇ ಇದೆ. ಹಾ ಲಕ್ಷ್ಮಣ, ಹಾ ಸೀತಾ ಅಂತಂದು ರಾಮನಂತೆ ಧ್ವನಿ ಮಾಡಿಕೊಂಡ. ರಾಮನಿಗೇನಾಯಿತೋ ಏನೋ ಅಂತ ಭ್ರಮಿಸಿದ್ರಿಬ್ರು. ಅದೇ ಒಂದು ವೇಳೆ ಹಾ ಲಕ್ಷ್ಮಣ ಹಾ ಸೀತಾ ಅಂತ ಅನ್ನದೇನೆ ಶ್ರೀರಾಮ ಅಂತ ಭಕ್ತಿಯಿಂದ ಅಂದುಬಿಟ್ಟಿದ್ರೆ ಒಳ್ಳೆ ಗತಿನೇ ಆಗ್ತಿತ್ತು. ಆದರೆ ಆ ಪುಣ್ಯಜೀವಿ ಅಲ್ಲಲ್ಲ, ಅದಕ್ಕೆ ದೇವರು ಕೊಡಲಿಲ್ಲ. ಅಂತಹ ಆರ್ತಧ್ವನಿ ಸೀತೆಯ ಕಿವಿಗೆ ಬಂದು ತಾಕಿದೆ. ಆರ್ತಸ್ವರಂತು ತಂಭರ್ತೃರ್ವಿಜ್ಞಾಯ ಸದೃಶಂ ವನೇ ಉವಾಚ ಲಕ್ಷ್ಮಣಂ ಸೀತಾ ಗಚ್ಚ ಜಾನೀಹಿ ರಾಘವಂ. ಲಕ್ಷ್ಮಣ, ಆದಷ್ಟು ಬೇಗ ಇಲ್ಲಿಂದ ಹೊರಡು ನೀನು. ಯಾಕೆ ಅಂದರೆ ಇದು ಆರ್ತಧ್ವನಿ ಯಾರದ್ದಾಗಿದೆ? ರಾಮನದ್ದೇ. ಯಾಕೆ ಲಕ್ಷ್ಮಣ ಸೀತಾ ಅಂತ ಒದರಿದ್ದಾನೆ. ರಾಮನಾದ ನಿನ್ನ ಅಣ್ಣನಾದ ನನ್ನ ಪತಿಯಾದಂಥ ಆರ್ಯಪುತ್ರನಿಗೆ, ದಶರಥ ಪುತ್ರನಾದಂಥ ಶ್ರೀರಾಮನಿಗೆ ಏನು ಆಪತ್ತು ಬಂದಿದೆನೋ ಏನೋ. ಪ್ರಾಯ ಎಂದೂ ಆರ್ತಧ್ವನಿ ಮಾಡಿದ್ದೇ ಇಲ್ಲ. ಒಬ್ಬರೇ ಹೋಗಿದ್ದಾರೆ ಅಂದಮೇಲೆ ಅಲ್ಲಿ ಏನೋ ಒಂದು ವಿಪತ್ತಿಗೆ ಒಳಗಾಗಿರ್ತಾರೆ. ಅವರು ಇಲ್ಲ ಅಂದರೆ ನನ್ನ ಬದುಕೇ ಇಲ್ಲ. ಈ ಒಂದು ಆರ್ತಧ್ವನಿಯಿಂದ ಕೂಡಿದಂತಹ ಶ್ರೀರಾಮನ ಈ ಸಂಕಟದ ಪರಿಸ್ಥಿತಿಯಲ್ಲಿ ನೀನು ಹೋಗಿ ಅವನ ರಕ್ಷಣೆ ಮಾಡಬೇಕು. ನಿನ್ನ ಕರ್ತವ್ಯ ಅದು. ಹೊರಡು ನೀನು. ಯಾವ ರಾಕ್ಷಸನಿಗೆ ವಶರಾಗಿದ್ದಾರೋ ನಮ್ಮ ಆರ್ಯಪುತ್ರರು, ನಮ್ಮ ಮನೆಯವರು, ಅತ್ಯಂತ ಕ್ಷೋಭೆಗೊಂಡವರಂತೆ, ದುಃಖಿತರಾದವರಂತೆ ಸೀತಾದೇವಿ ಮಾತಾಡ್ತಾ ಇದ್ದಾಳೆ. ಆದರೆ ಲಕ್ಷ್ಮಣ ತಾನು ಇದ್ದ ಜಾಗದಿಂದ ಸ್ವಲ್ಪವೂ ಕದಲ್ಲೇ ಇಲ್ಲ, ಅಳಗಾಡಲೇ ಇಲ್ಲ, ಗಟ್ಟಿಯಾಗಿ ನಿಂತಿದ್ದಾನೆ. ಸ್ವಲ್ಪ ಸಿಟ್ಟು ಬಂತು. ಯಾವಾಗಲೂ ಹಾಗೆ ಇಲ್ಲ, ಎಷ್ಟೇ ಒಂದು ಬಾರಿ ಎರಡು ಬಾರಿ ಹೇಳಿದ ಮೇಲೆ ಮಾತು ಕೇಳಲಿಲ್ಲ ಅಂದರೆ ಅವಾಗ ಸಿಟ್ಟು ಬರ್ತದೆ. ಅವಾಗ ಇನ್ನೂ ಅಷ್ಟು ಸಿಟ್ಟಿಗೆದ್ದು ಒದರಾಡಿದ್ರೂ ಸುಮ್ಮನೆ ಜಡಭರತನಂತೆ ತೆಪ್ಪಗೆ ನಿಂತಿದ್ರೆ ಆಮೇಲೆ ಆಗೋದೇ ಬೇರೆ. ಸೀತಾಮಾತೆಗೆ ಸಿಟ್ಟು ಬಂದಿದೆ. ಸೀತೆ ಅಂದ್ಲು, ಸೌಮಿತ್ರೇ ಮಿತ್ರರೂಪೇಣ ಭ್ರಾತೃಮಸಿ ಶತ್ರುವತ್. ನೀನು ತಮ್ಮ ಮಿತ್ರ ಗೆಳೆಯ ಅಂತ ಅಂದಿದ್ದಾನೆ, ಆದರೆ ನೀನು ನಿಜವಾಗಿಯೂ ನಿನ್ನ ಅಣ್ಣನ ಶತ್ರುವೇ ಆಗಿದ್ದಿ. ನೀನು ಮಿತ್ರ ಅಲ್ಲ, ನೀನು ಶತ್ರು ರೂಪದಲ್ಲಿರುವಂತಹ ಮಿತ್ರ ನೀನು. ಅಲ್ಲ, ಇಷ್ಟು ಹೇಳ್ತಾ ಇದ್ದೇನೆ, ಕಷ್ಟ ಪರಿಸ್ಥಿತಿಯಲ್ಲಿ ಅಲ್ಲಿದ್ದಾನೆ ಆರ್ಯಪುತ್ರ ನಿಮ್ಮ ಅಣ್ಣ ಅಂತ ಇಷ್ಟು ಆ ಆರ್ತಧ್ವನಿಯನ್ನು ತಿಳಿದು ನೀನು ಕೇಳಿಸಿಕೊಂಡು ನಾನು ಹೇಳ್ತಾ ಇದ್ದರೂ ಒಬ್ಬನೇ ಹಾಗೆ ಸುಮ್ಮನೆ ನಿಂತಿದ್ದೀಯಲ್ಲ ನೀನು. ಈ ಅವಸ್ಥೆಯಲ್ಲಿ ಭ್ರಾತರ ಅಣ್ಣನ ರಕ್ಷಣೆಗೆ ಹೋಗಬೇಕು ಅಂತ ನಿನಗೆ ಇಚ್ಛೆ ಬರ್ತಾ ಇಲ್ಲ ಅಂದರೆ ಏನಿಲ್ಲ, ಇದೆಲ್ಲ ನಿನಗೆ ಸಂತೋಷವನ್ನೇ ತರ್ತಾ ಇದೆ. ಇದು ನಿನ್ನ ಪ್ಲಾನ್ ಏನಿತ್ತು ಅದೇ ಆಗಿದೆ. ಹೇಗಾದರೂ ಆಗಲಿ ರಾಮ ಆ ಕಡೆ ಹೋಗಬೇಕು, ಯಾವುದೋ ಸಿಂಹದ್ದೋ ನರಿಗೋ ನಾಯಿಗೋ ಹಂದಿಗೋ ರಾಕ್ಷಸರೋ ಬಾಯಿಗೆ ಬೀಳಬೇಕು. ಆಗ ರಾಮ ಇಲ್ಲ, ಲಕ್ಷ್ಮಣನಾದ ನಾನು ಒಬ್ಬನೇ. ಯಾರಿದ್ದಾರೆ ಈ ಸೀತೆ ರಕ್ಷಣೆಗೆ ಅಂತ ಅಂದುಕೊಂಡು ನನ್ನನ್ನೇ ಮದುವೆ ಮಾಡಿಕೊಳ್ಳುವಂಥ ಕೆಟ್ಟ ಬುದ್ಧಿ ಉಳ್ಳವನು ಅಂತ. ವ್ಯಸನಂತೆ ಪ್ರಿಯಮ್ಮನ್ನೇ ಸ್ನೇಹೇ ಭ್ರಾತರಿ ನಾಸ್ತಿತೆ. ನಿನಗೆ ಅಣ್ಣನ ಮೇಲೆ ಪ್ರೀತಿ ಇಲ್ಲ, ವಿಶ್ವಾಸ ಇಲ್ಲ, ಗೌರವ ಇಲ್ಲ, ನನ್ನನ್ನು ಪ್ರೀತಿಸಬೇಕು ಅನ್ನುವ ಕೆಟ್ಟ ಬುದ್ಧಿ ಮಾತ್ರ ಹೋಗಿಲ್ಲ ನಿನ್ನಲ್ಲಿ, ಅದಿದೆ ನಿನ್ನಲ್ಲಿ. ಹಾಗಾಗಿ ಇಷ್ಟೆಲ್ಲ ನಾನು ಹೇಳ್ತಾ ಇದ್ರೂ ಸುಮ್ಮನೆ ನಿಂತಿದ್ದಿ. ನೀನು ಮಹಾ ವಂಚನೆ ಮಾಡುವ ವ್ಯಕ್ತಿ, ಮೋಸಗಾರ, ವಂಚಕ, ಕಪಟಿ. ನನಗೆ ಯಾಕೋ ನಿನ್ನ ಮೇಲೆ ನನಗೆ ಸಂಶಯವೇ ಇದೆ ಅಂತ ಭಾರೀ ಜೋರಾಗಿ ಬೈದ್ಲು. ಲಕ್ಷ್ಮಣ ಅಂತಾನೆ,
ಅವನು ತುಂಬ ಆಪತ್ತಿಗೆ ಒಳಗಾಗಿದ್ದಾನೆ ಶ್ರೀರಾಮ ಅಂತ ಇದೆಯಲ್ಲ, ಸೀತಾಮಾತೆ ನೀನು ಅದನ್ನು ಆಡಬೇಕಾ? ನಿನ್ನ ಪತಿದೇವನ ಬಗ್ಗೆ ನಿನಗೆ ಸರಿಯಾದ ಮಾಹಿತಿ ಇಲ್ವಾ? ಪನ್ನಗೈ ಅಸುರೈ ಗಂಧರ್ವೈ ದೇವ ದಾನವ ರಾಕ್ಷಸೈ ಅಶಕ್ಯಾಸ್ತವ ವೈದೇಹಿ ಭರ್ತ ಜೇತುಂ ನ ಸಂಶಯ. ನಾಗಗಳೇ ಆಗಲಿ, ಗಂಧರ್ವರೇ ಆಗಲಿ, ರಾಕ್ಷಸರೇ ಆಗಲಿ, ದೇವತೆಗಳಾಗಲಿ, ಯಾರೇ ಬರಲಿ ಇವನನ್ನು ಸೋಲಿಸಲಿಕ್ಕೆ, ಇವನನ್ನು ವಿಪತ್ತನಿಗೆ ಒಳಗಾಗುವುದಕ್ಕೆ ಅವರಿಂದ ಯಾರಿಂದಲೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯಾಗಿ ಇವನ ಜೊತೆ ಯುದ್ಧ ಮಾಡಲಿಕ್ಕೆ ದೇವತೆಗಳಿಗೆ, ಮನುಷ್ಯರಿಗೆ, ಗಂಧರ್ವರಿಗೆ, ಪಕ್ಷಿಗಳಿಗೆ, ರಾಕ್ಷಸರಿಗೆ, ಪಿಶಾಚಿಗಳಿಗೆ, ಕಿನ್ನರಿಗೆ, ಮೃಗಗಳಿಗೆ, ದಾನವರಿಗೆ, ಯಾರಿಗೂ ಇವನಿಗೆ ವಿರುದ್ಧವಾಗಿ ಪ್ರತಿಯಾಗಿ ನಿಂತು ಯುದ್ಧವನ್ನು ಮಾಡುವ ತಾಕತ್ತು ಯಾರಿಗೆ ಇದೆ ಹೇಳು? ಯಾರ್ಯಾರಿಗೂ ಇಲ್ಲ. ಮೂರು ಲೋಕದ ಒಡೆಯನಾದ ವ್ಯಕ್ತಿ ಏನು ಮಾಡ್ಯಾರು ಇವನಿಗೆ? ಇವನ ನಾಮ ಸ್ಮರಣೆ ಮಾಡಿದರೆ ಸಾಕು, ಎಲ್ಲ ಮೃಗಗಳು ಓಡಿ ಹೋಗ್ತಾವೆ, ಪಶು ಪಕ್ಷಿಗಳು ಓಡಿ ಹೋಗ್ತಾವೆ. ಅಷ್ಟು ಅಭಯಪ್ರದಾನವನ್ನು ಮಾಡುವಂಥ ಶಕ್ತಿಯಿಂದ ಸಂಪನ್ನನಾದಂಥ, ಸ್ಮರಣೆ ಮಾಡಿದವರ ಭಯಗಳೇ ಓಡಿ ಹೋಗ್ತಾವೆ ಅಂದಮೇಲೆ ಇವನಿಗೆ ಭಯ ತರುವವರು ಯಾರಿದ್ದಾರೆ ನೋಡು. ಅಣ್ಣನಾದಂತಹ ಶ್ರೀರಾಮನ ಮೇಲೆ ಗೌರವ ಇಲ್ಲ ಅಂತಂದ್ಯಲ್ಲ, ಅದನ್ನು ಹಿಂದೆ ತಕ್ಕೋ ಅಂತಾನೆ ಲಕ್ಷ್ಮಣ. ಅವನ ಮೇಲೆ ಗೌರವನೇ ಇರಲಿಲ್ಲ ಅಂದರೆ ಇಲ್ಯಾಕೆ ನಾನು ನಿಲ್ತಿದ್ದೆ ಹೇಳು? ಯಾಕೆ ಬರ್ತಿದ್ದೆ ಹಿಂದಾದರೂ? ಸೀತಾದೇವಿ ಸಿಟ್ಟು ಬಂತು. ನೀನು ಯಾಕೆ ಬರ್ತಿದ್ದಿ ಗೊತ್ತಾ? ಬಂದಿದ್ದು ಯಾಕೆ ಗೊತ್ತಾ? ನನ್ನ ಮೇಲಿನ ಗೌರವ ಅಲ್ಲ, ನನ್ನನ್ನು ಪಡಿಬೇಕು ಅಂಥೇಳಿನೇ ಹಿಂದೆ ಹಿಂದೆ ಬಂದ ವ್ಯಕ್ತಿ ನೀನು. ಅಷ್ಟು ನನ್ನ ಮೇಲೆ ಗೌರವ, ಪ್ರೀತಿ, ಒಳ್ಳೆ ಅತ್ತಿಗೆ ಅನ್ನುವಂಥ ತಾಯಿಗೆ ಕೊಟ್ಟಂಥ ಗೌರವ ನನ್ನ ಮೇಲೆ ನಿನಗಿದ್ದರೆ ನಾನು ಹೇಳಿದ ಕೂಡಲೇ ಹೋಗಬೇಕೋ ಇಲ್ಲ? ನೀನು ಯಾಕೆ ಹೋಗ್ತಾ ಇಲ್ಲ? ನೋಡು, ಅಣ್ಣ ನನ್ನನ್ನು ಇಲ್ಲಿಗೆ ನ್ಯಾಸಭೂತವಾಗಿ ನಿನ್ನನ್ನು ನನ್ನ ಹತ್ತಿರದಲ್ಲಿ ಇಟ್ಟಿದ್ದಾನೆ. ಒಂದು ನಿಧಿಯಂತೆ ನಿನ್ನನ್ನು ಇಟ್ಟಿದ್ದಾನೆ. ನಿಧಿ ರಕ್ಷಣೆ ಮಾಡೋದು ನನ್ನ ಕರ್ತವ್ಯ. ಅದಕ್ಕಾಗಿ ನಾನು ಇಲ್ಲಿದ್ದೇನೆ. ನೀನು ಏನು ಬೇಕಾದ್ರೆ ಹೇಳು. ನತ್ವಾಂ ತ್ಯಕ್ತುಂ ಮಿಹೋತ್ಸಯೇ, ನಿನ್ನನ್ನು ಮಾತ್ರ ಬಿಟ್ಟು ನಾನು ಎಲ್ಲಿಗೂ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ, ಒಬ್ಬಳೆ ಹೆಣ್ಣು ಮಗಳನ್ನು ನಾನು ಬಿಟ್ಟು ಹೋಗೋದು ಎಷ್ಟು ಸರಿ ಹೋಗ್ತದೆ? ಈಗಾಗಲೇ ಅಣ್ಣ ನಾನು ಅನೇಕ ರಾಕ್ಷಸರ ಜೊತೆಗೆ ವೈರತ್ವವನ್ನು ಕಟ್ಟಿಕೊಂಡಿದ್ದೇವೆ. ಆ ರಾಕ್ಷಸರು ಇದೇ ಸಮಯವನ್ನು ಕಾಯ್ತಾ ಇರ್ತಾರೆ. ಆದ್ದರಿಂದ ಸಾಧ್ಯವೇ ಇಲ್ಲ. ಮತ್ತೊಂದು, ಅನೇಕ ಕ್ರೂರ ಪ್ರಾಣಿಗಳು ಇಲ್ಲಿದ್ದಾವೆ. ಧನುರ್ಬಾಣವನ್ನು ಧರಿಸಿದಂಥ ಒಂದು ವೇಳೆ ನಾನಿಲ್ಲ ಅಂತಂದರೆ ಆ ಕ್ರೂರ ಪ್ರಾಣಿಗಳು ಆಶ್ರಮದಲ್ಲಿ ಒಳಗಡೆ ಪ್ರವೇಶ ಮಾಡಿ ಆಶ್ರಮವನ್ನು ಧ್ವಂಸ ಮಾಡಿ, ನರಭಕ್ಷಕಗಳಾದಂಥ ಕ್ರೂರ ಪ್ರಾಣಿಗಳು ನಿನ್ನನ್ನೇನಾದರೂ ಮಾಡಿಬಿಟ್ರೆ ನಾಳೆ ಅಣ್ಣನಿಗೆ ನಾನು ಏನಂತ ಉತ್ತರ ಕೊಡಬೇಕು? ಸಾಧ್ಯವೇ ಇಲ್ಲ ಅಂತ ಇಷ್ಟು ಗಟ್ಟಿಯಾಗಿ ನಿಂತ ಲಕ್ಷ್ಮಣ. ಸೀತಾದೇವಿ ಮಾತು ಮುಂದುವರಿಸ್ತಾಳೆ. ಬೈದ್ಲು, ಅನಾರ್ಯ ಅಕರುಣಾರಂಭ ನೃಶಂಸ ಕುಲಪಾಂಸನ ಅಹಂ ತವ ಪ್ರಿಯಂ ಮನ್ಯೆ ರಾಮಸ್ಯ ವ್ಯಸನಂ ಮಹತ್. ಅನಾರ್ಯ ನೀನು ಅಂದರೆ ಆರ್ಯರ ಸಿದ್ಧಾಂತವನ್ನು ಒಪ್ಪದೇ ಇರುವವನು, ಮಹಾ ಕ್ರೂರಿ, ನಡತೆಗೆಟ್ಟವ, ಕುಲಗೇಡಿ, ರಾಮನಿಗೆ ಅಪ್ರಿಯವನ್ನು ಮಾಡೋದೇ ನಿನಗೆ ಚಿಂತನೆ ಇದೆ, ಕೆಟ್ಟ ವಿಚಾರ ನಿನ್ನಲ್ಲಿ ತೊಡಗಿದೆ. ಇಂತಹ ದುಷ್ಟ ಸ್ವಭಾವದಿಂದ ಕೂಡಿದವನು ಮಮಹೇತೋ ಪ್ರತಿಚ್ಛನ್ನ, ರಾಮ ಇರಬಾರ್ದು, ನನ್ನನ್ನು ಪಡಿಬೇಕು, ಇದೇ ಉದ್ದೇಶ ನಿನ್ನಲ್ಲಿದೆ. ಭರತನಾದರೂ ಆಗ್ಬೋದಿತ್ತು, ನೀನಂತ ಮಹಾ ಅನ್ಯಾಯಿ ನೀನು, ಕುಲಗೇಡಿ ನೀನು ಅಂತ
ಮತ್ತೆ ಮತ್ತೆ ಅದೇ ಮಾತನ್ನು, ಮೋಸಗಾರ, ವಂಚನೆಗಾರ, ಕುಲಪಾಂಸನ, ನನ್ನನ್ನು ಪಡಿಬೇಕು ಅಂತ ನಿನ್ನ ಆಲೋಚನೆ ಇದೆ, ಯಾವಾಗ ಇಂಥ ಮಾತನ್ನು ಆಡಿದ್ಲೋ ಅದನ್ನು ಮಾತ್ರ ತಡ್ಕೊಳ್ಳಿಕ್ಕಾಗಲಿಲ್ಲಂತೆ ಲಕ್ಷ್ಮಣನಿಗೆ. ಕುಲಪಾಂಸನ ಅಂದ್ಲು, ಬಿಟ್ಬಿಟ್ಟ. ಆದರೆ ನನ್ನನ್ನು ಪಡೆಯೋ ಉದ್ದೇಶ ನಿನ್ನಲ್ಲಿದೆ ಅಂತ ತನ್ನ ಮನಸ್ಸಿನಲ್ಲಿ ಇಲ್ಲದೇ ಇದ್ದದ್ದನ್ನೇ ಹೇಳಿದಾಗ ಅದನ್ನು ಮಾತ್ರ ತಡ್ಕೊಳ್ಳಿಕ್ಕಾಗಲಿಲ್ಲ. ಲಕ್ಷ್ಮಣ ಮೊದಲಿಗೂ ಅವನ ಮನಸ್ಸಿನಲ್ಲಿ ಇಲ್ಲೇ ಇಲ್ಲ. ತಾಯಿ ಬೇರೆ ಹೇಳಿ ಕಳಿಸಿದ್ಲು, ರಾಮಂ ದಶರಥಂ ವಿದ್ಧಿ, ರಾಮನನ್ನು ನೀನು ಬೇರೆ ತಿಳ್ಕೊಳ್ಬಿಡಬ, ಅವನನ್ನು ದಶರಥ ಅಂತ ಭಾವಿಸು. ಸೀತಾಮಾತೆಯನ್ನು ಕೌಸಲ್ಯೆ ಅಂತ ಭಾವಿಸು. ತಾಯಿ ಎನ್ನುವ ಭಾವನೆ ನಿನ್ನಲ್ಲಿರಲಿ ಅಂತ ಪರಿಪೂರ್ಣವಾಗಿ ಇದ್ದೇ ಇತ್ತು. ಇನ್ನೂ ಅದು ಹೆಚ್ಚು ಮಾಡಿಕೊಂಡಿದ್ದ. ಯಾವಾಗ ಇಂಥ ಮಾತನ್ನು ಕೇಳಿದ್ನೋ ತನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬಂತೋ ಹೊರಟು ಬಿಟ್ಟ. ಮನುಷ್ಯನಿಗೆ ಸ್ವಾಭಿಮಾನ ಬಹಳ ಮುಖ್ಯ ಆಗಿರ್ತದೆ. ಸ್ವಾಭಿಮಾನಕ್ಕೆ ಧಕ್ಕೆ ಬಂದಂಥ ವ್ಯಕ್ತಿ, ಸ್ವಾಭಿಮಾನಿ ಆದವನು ಒಂದು ಮಾತನ್ನು ಕೇಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. 2-3 ಬಾರಿ ಸೀತಾದೇವಿ ಅದನ್ನೇ ಅಂದಾಗ ತನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬಂದದ್ದನ್ನು ತಿಳಿದು ಅಂದ, ಅಮ್ಮ ತಾಯಿ ಸೀತಾಮಾತೆ ಜಿತೇಂದ್ರಿಯ. ಅವನಿಗೆ ವಿಶೇಷಣ ಕೊಡೋದು ಸಹ ಜಿತೇಂದ್ರಿಯ ಅಂತಾರೆ ವಾಲ್ಮೀಕಿ ಋಷಿಗಳು. ಅಂದರೆ ಸೀತಾಮಾತೆ ಇದನ್ನು ಸುಮ್ಮನೆ ಹೇಳಿದ್ದಾಳೆ, ಅವಳ ಮನಸ್ಸಿನಲ್ಲಿ ಇಲ್ಲ, ಮುಂದೆ ನಡಿಬೇಕಲ್ಲ ಘಟನೆಗಳು. ಜಿತೇಂದ್ರಿಯ, ನಾನು ಜಿತೇಂದ್ರನಾಗಿದ್ದೇನೆ ತಾಯಿ, ಇನ್ನು ನಿನ್ನ ಮಾತಿಗೆ ಪ್ರತಿಯಾಗಿ ಉತ್ತರ ಕೊಡಲಿಕ್ಕೆ ನನಗೆ ಮನಸ್ಸಿಲ್ಲ, ನಾನು ಮಾತಾಡೋದೇ ಇಲ್ಲ ಅಂತಂದು ಬೇಸರಗೊಂಡ ನೊಂದ ಮನೋಭಾವನೆಯಿಂದ ಕೂಡಿದಂಥ ಲಕ್ಷ್ಮಣ ಪ್ರತಿಯಾಗಿ ಏನೂ ಮಾತಾಡದೇನೆ ಗುರುವಾಕ್ಯದಲ್ಲಿ ಇದ್ದಂಥವನು ನಾನು, ಅಣ್ಣನೇ ಗುರು, ಅವನೇ ತಂದೆ, ಎಲ್ಲವೂ ಅವನೇ ಸರ್ವಸ್ವ ನನಗೆ, ಮಾತಾಡೋದಿಲ್ಲ ಅಂತಂದ. ಆದರೂ ಕೆಲವೊಮ್ಮೆ ನಾ ಏನು ಮಾತಾಡಂಗಿಲ್ಲ ಅಂದು ಮಾತಾಡ್ತಿರ್ತೇವಲ್ಲ, ಹಾಗೆ ನಡೀತದೆ ಮನುಷ್ಯನ ಜೀವಿತಾವಧಿಯಲ್ಲಿ. ಅದಕ್ಕೆ ಲಕ್ಷ್ಮಣನಿಂದ ತಿಳಿಸ್ತಾರೆ ರಾಮಾಯಣದಲ್ಲಿ. ಆಮೇಲೆ ಅವನಿಗೇನೋ ಒಂದು ಸ್ವಲ್ಪ ಬೇಸರಗೊಂಡು, ಸೀತಾದೇವಿಯಲ್ಲಿ ಅಂಥದ್ದಿಲ್ಲ, ಆದರೂ ಸ್ತ್ರೀಯರಲ್ಲಿ ಕೆಲವೊಮ್ಮೆ ಹಾಗಾಗಿರ್ತದೆ, ಮಾತುಗಳು ಬರ್ತಾವೆ. ಭೇದಕರ ಸ್ತ್ರೀಯ ಅಂದ್ಬಿಟ್ಟ. ಸಿಟ್ಟಿನ ಭರದಲ್ಲಿ ನಾವು ಏನೇನೋ ಮಾತಾಡಿಬಿಡ್ತೇವೆ. ಎದುರುಗಡೆ ಯಾರಿದ್ದಾರೆ, ಇದು ಮಾತಾಡಬೇಕೋ ಮಾತಾಡಬಾರ್ದು ಆಲೋಚನೆಗೆ ಬರಲ್ಲ. ಕೆಲವು ಸ್ತ್ರೀಯರು ಭೇದಕರರಾಗಿರ್ತಾರೆ, ಮನೆಯನ್ನು ಒಡೆದು ಹಾಕ್ತಾರೆ. ಅಣ್ಣ ತಮ್ಮಂದಿರಲ್ಲಿ ಭೇದವನ್ನು ಉಂಟು ಮಾಡೋದರಲ್ಲಿ ನಿಪುಣರಾಗಿರ್ತಾರೆ. ಬಂಧು ಬಾಂಧವರಲ್ಲಿ ಜಗಳವನ್ನು ಹುಟ್ಟಿಸ್ತಾರೆ. ನನ್ನನ್ನು ಇಲ್ಲಿಂದ ಕಳಿಸಿ ಏನೋ ಅನಾಹುತ ಆಗಿ ನೀನೇ ಇದಕ್ಕೆಲ್ಲ ಕಾರಣ ಅಂತ ನನಗೂ ನನ್ನ ಅಣ್ಣನಿಗೂ ವೈರತ್ವ ಬರಬೇಕು ಅನ್ನುವ ಕಾರಣ ಏನಾದರೂ ಉಂಟಾ? ಯಾಕೆ ಹೀಗೆ ಹೇಳ್ತಾ ಇದ್ದೀನಿ? ನೀನು ಆಡುವ ಮಾತು ನನ್ನ ಕಿವಿಯಲ್ಲಿ ಕಾದ ಕಬ್ಬಿಣದ ರಸವನ್ನು ಹಾಕಿದಂತೆ ಆಗ್ತಾ ಇದೆ. ಕಬ್ಬಿಣವನ್ನು ಕರಗಿಸಿದಾಗ ಸೀಸ ಅಂತಾರಲ್ಲ, ಅದನ್ನು ಕಿವಿಯಲ್ಲಿ ಹಾಕಿದಂತೆ ಅಷ್ಟು ನನಗೆ ವೇದನೆ ಆಗ್ತಾ ಇದೆ. ಇನ್ನು ಯಾವ ಮಾತನ್ನು ಕೇಳಿಸ್ಕೊಳ್ಳಿಕ್ಕೆ ನನಗಂತೂ ಸಾಧ್ಯ ಇಲ್ಲ. ಕೊನೆಗೆ ಒಂದು ಕೈ ಮುಗಿದು ಹೇಳಿದ್ದಂತೆ, ಸೀತಾ ಮಾತೆಗೆ ಅಲ್ಲ, ಇಲ್ಲಿಂದ ಅಂತೂ ನಾನು ಹೊರಡುವಂಥದ್ದು ಅನಿವಾರ್ಯ ಅಂತ ಆಗಿಬಿಟ್ಟಿದೆ. ಈಗ ರಕ್ಷಂತು ತ್ವಾಂ ವಿಶಾಲಾಕ್ಷಿ ಸಮಗ್ರ ವನದೇವತಾ. ನಾನೇನು ಮಾಡಲಿ, ಅಸಹಾಯಕ ಈ ಪರಿಸ್ಥಿತಿಯಲ್ಲಿ. ಅಣ್ಣ ಬೇರೆ ಇಲ್ಲ, ಇನ್ನೊಬ್ಬರಿಗೆ ಏನು ಮಾತಾಡೋಣ ಅಂದರೆ ಯಾವ ವ್ಯಕ್ತಿಗಳು ಇಲ್ಲ. ಇನ್ನು ಯಾರಿದ್ದಾರೆ ಇಲ್ಲಿ? ವನದೇವತೆಗಳೇ. ರಕ್ಷಂತು ತ್ವಾಂ ವಿಶಾಲಾಕ್ಷಿ, ಹೇ ವಿಶಾಲಾಕ್ಷಿ ಸೀತಾಮಾತೆ, ನಿನ್ನನ್ನು ವನದೇವತೆಗಳೇ ರಕ್ಷಿಸಲಿ. ಅನೇಕ ದುರ್ನಿಮಿತ್ತಗಳು ಅಪಶಕುನಗಳು ಆಗ್ತಾ ಇದೆ. ನಾನೇನು ಮಾಡಬೇಕು ಈ ಸಂದರ್ಭದಲ್ಲಿ ಅಂತ ದುಃಖಿಸ್ತಾ ಇದ್ದಾನೆ ಲಕ್ಷ್ಮಣ. ವನದೇವತೆಗಳೇ ನೀವೇ ಇವಳನ್ನು ರಕ್ಷಣೆ ಮಾಡ್ರಿ ಅಂತಂದು ಹೊರಟ ಸೀತಾದೇವಿ ಗಳ ಅಂತ ಅಳ್ತಾ ಇದ್ದಾಳೆ. ಪೂರ್ಣ ಕಣ್ಣಲ್ಲಿ ನೀರು ತುಂಬಿಟ್ಟಿದೆ.
ಅಷ್ಟು ಅಳುತ್ತಾ ಇರಬೇಕಾದ್ರೆ ಲಕ್ಷ್ಮಣಿಗೆ ಇನ್ನೂ ಒಂದು ವೇಳೆ ನೀನು ಇಲ್ಲಿಂದ ಜಾಗ ಖಾಲಿ ಮಾಡಲಿಲ್ಲ ಅಂದರೆ ಎಷ್ಟು ಸರಿ ಹೇಳ್ತಾಳೆ ನೋಡು. ಗೋದಾವರಿಯಂ ಪ್ರವೇಕ್ಷಾಮಿ, ನಾನು ಗೋದಾವರಿಗೆ ಹೋಗಿಬಿಡ್ತೇನೆ ನೋಡು, ಮತ್ತೆ ನೀರಿಗೆ ಹೋಗ್ತೇನೆ, ಅಥವಾ ಉರ್ಲು ಹಾಕ್ಕೊಂಡು ಸಾಯ್ಬೋದು, ವಿಷ ತೋಳ್ತೇನೆ, ಏನಾದರೂ ಆಗಲಿ. ಒಂದು ವೇಳೆ ರಾಮನ ವಿಚಾರ, ರಾಮ ಇದ್ದಾನೆ ಅನ್ನೋದನ್ನು ಕೇಳಲಿಲ್ಲ ಅಂದರೆ ನಾನಂತೂ ಬದುಕೊಳ್ಳಲಿಕ್ಕೇ ಸಾಧ್ಯ ಇಲ್ಲ. ಪಿಬಾಮಿ ವಾ ವಿಷಂ ತೀಕ್ಷ್ಣಂ ಪ್ರವೇಕ್ಷಾಮಿ ಹುತಾಶನಂ, ಬೆಂಕಿಗೆ ಹಾರ್ಬೋದು, ವಿಷ ಆದರೂ ಕುಡಿತೇನೆ, ಆದರೆ ರಾಘವ ಇಲ್ಲದೇನೆ ನಾನಿರಲಿಕ್ಕೆ ಸಾಧ್ಯವೇ ಇಲ್ಲ. ತಾಮಾರ್ತರೂಪಾಂ ವಿಮನಾರುದಂತೀಂ ಸೌಮಿತ್ರಿರಾಲೋಕ್ಯ ವಿಶಾಲ ನೇತ್ರಾಂ ಆಶ್ವಾಸಯಾಮಾಸ ನ ಚೈವ ಭರ್ತುಃ ತಂ ಭ್ರಾತರಂ ಕಿಂಚಿದುವಾಚ ಸೀತಾ. ಆರ್ತಳಾದ, ವಿಮನಸ್ಕಳಾದ, ಕಳಗಳ ಅಳುತ್ತಾ ಇರುವಂತಹ ವಿಶಾಲಾಕ್ಷಿಯಾದಂತಹ ಸೀತೆಯನ್ನು ಕಂಡು ಒಬ್ಬಳನ್ನೇ ಬಿಟ್ಟು ಹೋಗಲಿಕ್ಕೆ ಮನಸ್ಸಿಲ್ಲ ಲಕ್ಷ್ಮಣನಿಗೆ. ಅನಿವಾರ್ಯವಾಗಿ ಹೊರಡಬೇಕಾಗಿದೆ. ಆಗ ಆಶ್ವಾಸಯಾಮಾಸ, ತಾಯಿ ಯಾಕೆ ದುಃಖಿಸ್ತಿ, ಯಾಕೆ ಅಳುತ್ತಿ, ಯಾಕೆ ಇಷ್ಟು ಬೇಸರ, ಸಮಾಧಾನ ಮಾಡ್ಕೋ, ನಿನ್ನ ಗಂಡ ಎಲ್ಲೇ ಇರಲಿ ಅವನಿಗೇನೂ ಆಗಿರಲ್ಲ, ಜಗದೊಡೆಯ, ಜಗದ್ರಕ್ಷಕ, ಜಗತ್ ಪರಿಪಾಲಕ, ಯಾಕೆ ಇಷ್ಟು ನೀನು ರೋದನ ಮಾಡ್ತಾ ಇದ್ದಿ ಅಂತ ಸೀತಾದೇವಿಯನ್ನು ಲಕ್ಷ್ಮಣ ಸಮಾಧಾನ ಪಡಿಸ್ತಾನೆ. ಜಗಾಮ ರಾಮಸ್ಯ ಸಮೀಪಮಾತ್ಮವಾನ್, ಅಲ್ಲಿಂದ ಓಡಿ ರಾಮ ಯಾವ ಜಾಗವನ್ನು ಹುಡುಕೊಂಡು ಹೋಗಿದ್ನೋ ಅದೇ ಜಾಗವನ್ನು ಅನುಸರಿಸಿ ಹೋಗ್ತಾ ಇದ್ದಾನೆ. ಲಕ್ಷ್ಮಣ ಅಲ್ಲಿಂದ ಹೊರಟಾಗಿದೆ, ದೂರದಿಂದ ಇದೇ ಕಾಯ್ತಾ ಇದ್ದ. ಯಾರು? ರಾವಣ. ನೋಡ್ರಿ, ರಾವಣ ಅಂತ ದುಷ್ಟ ರಾಕ್ಷಸರು ಇಡೀ ಬ್ರಾಹ್ಮಣ ಸಮಾಜಕ್ಕೆ, ಯತಿಗಳಿಗೆ ಅವಮಾನ ಮಾಡಿದ ವ್ಯಕ್ತಿ ರಾವಣ. ರಾಕ್ಷಸರ ಪ್ರವೃತ್ತಿ ಹಾಗಿರ್ತದೆ. ತನ್ನ ನಿಜ ರೂಪವನ್ನು ಧರಿಸಿನೇ ಬರಲಿಲ್ಲ, ಬೇಕಂತಲೇ ಬ್ರಾಹ್ಮಣ ವೇಷವನ್ನು ಧರಿಸಿ ಬಂದ, ಬ್ರಾಹ್ಮಣರಿಗೆ ಅವಮಾನ ಮಾಡಬೇಕು ಅಂಥೇಳಿ. ಅಂಥ ಜನ ಇರ್ತಾರೆ. ಪರಿವ್ರಾಜಕ ರೂಪಧೃಕ್, ಭಿಕ್ಷು ರೂಪದಿಂದ ಬಂದ, ಸೀತೆಯನ್ನು ಕಂಡು ಎಷ್ಟು ಖುಷಿಯವನಿಗೆ. ಹಬ್ಬ, ನಾನು ಏನು ಮನಸ್ಸಿನಲ್ಲಿ ಅಂದ್ಕೊಂಡಿದ್ನೋ ಅದು ಕಾರ್ಯಗತ ಆಯಿತು. ಯಾಕೆ? ರಾಮ ಇಲ್ಲ, ಲಕ್ಷ್ಮಣನ ಇಲ್ಲ, ಎಲ್ಲ ಪ್ರಾಣಿಗಳು ನನ್ನ ಹೆದರಿ ಹೋಗೋವೆ, ಇರೋಳು ಒಬ್ಬಳೇ ಇರುವಂಥ ಇವಳನ್ನು ಈಗ ನಾನು ಅಪಹಾರ ಮಾಡೋದು ಅತ್ಯಂತ ಸುಲಭ ಅಂದ. ಮನೋಮೇ ಹರಸಿಮೇ ರಾಮೇ ನದೀಕೂಲ ಮಿವಾಂಭಸ, ನದಿಗಳು ಅನಾಯಾಸವಾಗಿ ಹರಿದು ಇಳಿಜಾರಿನಲ್ಲಿ ಹರಿದು ಹೇಗೆ ಹೋಗ್ತಾವೋ ಅದರಂತೆ ನನ್ನ ಮನಸ್ಸು ನಿನ್ನಲ್ಲೇ ಹೋಗ್ತಾ ಇದೆ. ಹಾಗಾದರೆ ಏನು, ನನಗೆ ಯಾವ ಪತ್ನಿಯರು ಇಲ್ಲ ಅಂತಲ್ಲ, ಅನೇಕ ಪತ್ನಿಯರಿದ್ರೂ ಕೂಡ ನನ್ನ ಮನಸ್ಸು ನಿನ್ನಲ್ಲೇ ಹೋಗ್ತಾ ಇದೆ ಅಂದಮೇಲೆ ನಿಜವಾಗಿ ನೀನು ಮಡದಿ ಆಗಲಿಕ್ಕೆ ಯೋಗ್ಯಳಾಗಿದ್ದಿ ಅಂತ ಅಂತಾನೆ. ಇಂಥ ಕೆಟ್ಟ ಬುದ್ಧಿ ಇರೋರಿಗೆಲ್ಲ ಹೀಗೆ, ಅವರೆಲ್ಲ ರಾವಣ ವಂಶದವರೇ ಅಂತ ಅರ್ಥ. ನೋಡು, ಸೀತೆ ಒಂದು ಮಾತು ಹೇಳ್ತೇನೆ ಕೇಳು. ದೊಡ್ಡ ಶ್ರೇಷ್ಠವಾದ ಮಾಲೆ ಇರ್ತದೆ, ಅದಕ್ಕೆ ಯಾವಾಗ ಬೆಲೆ? ಘಮಘಮ ಪರಿಮಳ ಇದ್ರೆ ಮಾತ್ರ ಅದಕ್ಕೆ ಬೆಲೆ. ಇಲ್ಲ, ಗಂಧ ಇರಲಿಲ್ಲ ಅಂದರೆ ಅದನ್ನು ಯಾರು ಮುಟ್ಕೊಳ್ಳೋದು, ಅದನ್ನು ತಲೆಗೆ ಹಾಕ್ಕೊಳ್ಳೋದು ಇಲ್ಲ, ಅದನ್ನು ದೇವರಿಗೂ ಏರಿಸೋದಿಲ್ಲ. ದೇವ್ರಿಗೆ ಅಂಥದ್ದನ್ನು ಏರಿಸಲೂಬಾರದು. ನಿರ್ಗಂಧ ಕುಸುಮ ಇರ್ತದಲ್ಲ, ಪರಿಮಳ ಇಲ್ಲದೇ ಇರುವಂಥ ಪುಷ್ಪ ಸಿಕ್ಕರೆ, ಪುಷ್ಪ ಸಿಕ್ಕಿದೆ ಅಂತ ದೇವರಿಗೆ ಏರಿಸಬಾರ್ದು, ದೇವರಿಗೆ ಅದು ಪ್ರೀತಿಕರ ಅಲ್ಲ. ಒಳ್ಳೆ ಪರಿಮಳ ಭರಿತವಾದ ಘಮಘಮಿಸುವಂತಹ ಶ್ರೇಷ್ಠ ಹೂವನ್ನೇ ಪರಮಾತ್ಮನಿಗೆ ಅರ್ಪಣೆ ಮಾಡಬೇಕು. ರಾವಣ ಅಂದ, ಗಂಧ ಇಲ್ಲದೆ ಇರುವಂತಹ ಮಾಲೆಗೆ ಬೆಲೆ ಇಲ್ಲ, ಹರಿದು ಹೋದಂಥ ವಸ್ತ್ರ ಅದು ಶುಭಕರ ಅಲ್ಲ. ಹೇಗೋ ಅದರಂತೆ ಗಂಡ ಇಲ್ಲದೇ ಇದ್ದಂತಹ ಹೆಣ್ಣಿಗೆ ಯಾವ ಶೋಭೆಯೂ ಇಲ್ಲ. ನೀನು ಅನ್ಕೊಂಡಂಥ ವ್ಯಕ್ತಿ ರಾಮ ಎಲ್ಲಿದ್ದಾನೆ ನಿನ್ನ ರಾಮ? ಹೋಗಾಯಿತು. ಆದ್ದರಿಂದ ನಿನಗೀಗೆ ಶೋಭೆ ಬರಬೇಕಾದ್ರೆ ನನ್ನ ಜೊತೆಗೆ ಬಂದರೆ ಮಾತ್ರ ನಿನಗೆ ಶೋಭೆ ಇದೆ ಅಂತಾನೆ. ಅಲ್ಲ,
ನೋಡು ನನಗೇನು ಚಿಂತೆ ಅಂತಂದರೆ, ನೀನು ಪಾಪ ಒಬ್ಬಳೆ ಹೆಣ್ಮಗಳು ಇಲ್ಲಿ ಕಾಡಿನಲ್ಲಿ ಒಬ್ಬಳೇ ಹೀಗೆ ಕೂತ್ಕೊಂಡು ರಾಮ ಬರ್ತಾನೆ ಬರ್ತಾನೆ ಅಂತ ಕೂತ್ಕೊಂಡ್ರೆ ರಾಮ ಎಲ್ಲಿ ಬರ್ತಾನೆ? ಬರಲಿಲ್ಲ ಅಂದರೆ ಒಬ್ಬಳಿಗೆ ಏನು ಆದೀತೋ ಏನೋ ಅನ್ನೋ ಚಿಂತೆ ನನಗಿದೆ ಅಂದ. ವಂಚಕ. ಸೀತಾದೇವಿ ಏನಾದರೂ ಪ್ರತೀಕಾರ ಮಾಡ್ಬೋದಿತ್ತೋ ಇಲ್ಲೋ? ಈಗ ಮಾಡಲಿಲ್ಲ. ನೀನು ಹೋಗು ಅನ್ಬೋದಿತ್ತು, ಹೋಗು ಅನ್ನಲಿಲ್ಲ. ಏನು ಮಾಡಿದ್ಲು ಅಂದರೆ, ಅಯ್ಯೋ ಬರಬೇಕು ಬರಬೇಕು, ಸ್ವಾಗತ, ಫಲಮೂಲಗಳೆಲ್ಲ ಸಿದ್ಧ ಆಗಿದೆ, ನಿಮ್ಮ ಪಾದ ಪೂಜೆಗೆ ನಾನು ಸಿದ್ಧಳಾಗಿದ್ದೇನೆ ಅಂತಾಳೆ. ಅಂದರೆ ಇದರ ಆಂತರ್ಯ ಏನಿದೆ? ಬ್ರಾಹ್ಮಣವತ್ ತಥಾಗತಂ, ದೊಡ್ಡ ದ್ವಿಜಾತಿವೇಷೇಣ ಸಮೀಕ್ಷ ಮೈಥಿಲಿ ಸಮಾಗತಂ ಪಾತ್ರ ಕುಸುಂಬಧಾರಿಣಂ ಅಶಕ್ಯಮುದ್ವೇಷ್ಟೋಪಾಯ ದರ್ಶನಾತ್ ಆಮಂತ್ರಯದ್ ಬ್ರಾಹ್ಮಣವತ್ ತಥಾಗತಂ. ಇಷ್ಟೆಲ್ಲ ಮಾತಾಡಿದ್ದ ಹೌದು. ಸೀತಾದೇವಿ ಆಗಿಂದಾಗಲೇ ಅವನಿಗೆ ಪ್ರತೀಕಾರ ಮಾಡಬೇಕಾಗಿತ್ತು, ಮಾಡುವ ತಾಕತ್ತು ಇತ್ತು ಅವಳಲ್ಲಿ. ಆದರೆ ದ್ವಿಜಾತಿವೇಷಿಣಂ ಸಮೀಕ್ಷ, ಯಾವುದೇ ಒಬ್ಬ ವ್ಯಕ್ತಿ ಬ್ರಾಹ್ಮಣ ವೇಷವನ್ನು ಧರಿಸಿ ಬಂದಿದ್ದಾನೆ ಅಂದರೆ ಅವನಿಗೆ ಗೌರವ ಕೊಡಬೇಕಂತೆ. ಅದರಲ್ಲಿ ಬ್ರಾಹ್ಮಣನೇ ಬಂದ ಅಂದರೆ ಅದು ಇಲ್ಲಿ ಇಂಪಾರ್ಟೆಂಟ್, ಅದನ್ನು ತಿಳಿಸ್ಬೇಕಾಗಿದೆ. ನಾಟಕದಲ್ಲಿ ಬ್ರಾಹ್ಮಣ ವೇಷ ಧರಿಸಿ ಬಂದರೆ ಪಾದಪೂಜೆ ಮಾಡಿ ಗೌರವ ಕೊಡಬೇಕಂತೆ. ಅಂಥದ್ರಲ್ಲಿ ಸಾಕ್ಷಾತ್ ಬ್ರಾಹ್ಮಣನೇ ಬಂದ ಅಂತಂದರೆ ತುಂಬ ಅದರ ಆತಿಥ್ಯ ಮಾಡಬೇಕು ಅನ್ನುವುದನ್ನು ತಿಳಿಸ್ಲಿಕ್ಕಾಗಿ ಸೀತಾದೇವಿ ಎಲ್ಲ ರೀತಿಯಲ್ಲೂ ಕೂಡ ಪ್ರತೀಕಾರ ಮಾಡುವ ಶಕ್ತಿ ಇದ್ರೂ ಮಾಡಲಿಲ್ಲ. ಯಾಕೆ? ಬ್ರಾಹ್ಮಣವತ್ ತಥಾಗತ, ಬ್ರಾಹ್ಮಣ ವೇಷವನ್ನು ಧರಿಸಿ ಬಂದಿದ್ದಾನೆ ಅಂತ ಗೌರವ ಕೊಟ್ಟಳು. ಭಿಕ್ಷುವೇಷ ಬ್ರಾಹ್ಮಣ ವೇಷಕ್ಕೆ ಗೌರವ ಕೊಡಬೇಕು ಅನ್ನುವ ಕಾರಣದಿಂದ ಸೀತಾಮಾತೆ ಏನೂ ಮಾಡದೇನೆ ಪಾದ್ಯವನ್ನು ಅರ್ಘ್ಯವನ್ನು ಎಲ್ಲ ಕೊಟ್ಟು, ಆಮೇಲೆ ಫಲಮು ಆ ಹಣ್ಣುಗಳನ್ನೆಲ್ಲ ಕೊಟ್ಟು ಸತ್ಕಾರ ಮಾಡಿದ್ದಂತೆ. ಇಷ್ಟೆಲ್ಲ ಮಾಡಿದ್ರೂ ಮತ್ತೆ ಅವನಿಗೇನು ಒಳ್ಳೆಯ ಬುದ್ಧಿ ಅಂತ ಎಲ್ಲಿ ಬರ್ತದೆ? ಇನ್ನೂ ಕೆಟ್ಟ ಬುದ್ಧಿನೇ ಇದೆ. ಆಗ ಸೀತಾದೇವಿ ಹೇಳಿದ್ಲು, ನೀನು ಪರಿವ್ರಾಜಕ ರೂಪದಿಂದ ಬಂದಿದ್ದೀ ಅಂತ ನಾನು ಸುಮ್ಮನೆ ಇದ್ದೇನೆ, ಬ್ರಾಹ್ಮಣನಾಗಿ ಅತಿಥಿಯಾಗಿ ಬಂದದ್ದ ಕಾರಣ ನಾನು ಸುಮ್ಮನೆ ಇದ್ದೇನೆ, ಇಲ್ಲ ಶಪೇತ, ನನ್ನನ್ನು ಯಾರು ಅಂತ ತಿಳಿದು ಮಾತಾಡ್ತಾ ಇದ್ದಿ, ಮೈ ಮೇಲೆ ಎಚ್ಚರದಿಂದ ಮಾತನಾಡು. ನೀನು ಯಾರು? ನಾನು ಇಕ್ಷ್ವಾಕು ವಂಶದ ಸೊಸೆಯಾದಂಥವಳು, ದಶರಥ ಮಹಾರಾಜರ ಹಿರಿಯ ಸೊಸೆ ನಾನು. ನೋಡು, ಎಲ್ಲ ಹಿಂದಿನ ಹಿಸ್ಟ್ರಿ ಹೇಳ್ತಾ ಬಂದ್ಲು. ಕೈಕೇಯಿ ಹೀಗೆಲ್ಲ ವರ ಕೇಳಿದ್ಲು, ನಮ್ಮ ಮಾವನವರು ಕೊಟ್ಟರು. ಅದಕ್ಕಾಗಿ ನಾನು ನನ್ನ ಗಂಡ 14 ವರ್ಷ ವನವಾಸಕ್ಕೆ ಬರಬೇಕಾಯಿತು. ಗಂಡನನ್ನು ಬಿಟ್ಟು ಬರಬಾರ್ದು ಅಂಥೇಳಿ ನಾನು ಹೊರಟೆ. ಅಣ್ಣನನ್ನು ಬಿಟ್ಟಿರಲಿಕ್ಕೇ ಸಾಧ್ಯ ಇಲ್ಲ ಅಂತ ಶ್ರೇಷ್ಠನಾದಂಥ ಲಕ್ಷ್ಮಣ ನಮ್ಮ ಜೊತೆಗಿದ್ದಾನೆ. ಧನುರುದ್ಧಾರಿಗಳಾದಂಥ ರಾಮ ಲಕ್ಷ್ಮಣರು, ರಾಮ ಪತಿ, ಲಕ್ಷ್ಮಣ ರಾಮನ ಅನುಜ, ರಾಮನ ಪತ್ನಿಯಾದಂತಹ ದಶರಥ ಮಹಾರಾಜನ ಹಿರಿಸೊಸೆಯಾದ ಪತಿವ್ರತೆಯಾದಂತಹ ಸೀತೆ ನಾನು. ಏನಪ್ಪ, ನಮ್ಮ ಮನೆಯವರು ಸಣ್ಣ ಹುಡುಗ ಇನ್ನೂ ಕಾಡಿಗೆ ಬಂದಾರ ಅಂದ್ಕೊಳ್ಬೇಡ. ಆದರೆ ನೋಡುವಾಗ ವಯಸ್ಸು ಕೇಳುವಾಗ ಸಣ್ಣ ಹುಡುಗನೇ. ಆದರೆ ಭಗವಂತ ಮಮ ಭರ್ತ ಮಹಾತೇಜ ವಯಸ್ಸ 25 ವರ್ಷ ಅವನಿಗೆ, ನನಗೆ 18 ವರ್ಷ ಅಂತಾಳೆ. ಚಿಕ್ಕ ವಯಸ್ಸಿನಲ್ಲೇ ಮದುವೆ. 18 ಹಿ ವರ್ಷಾಣಿ ಮಮ ಜನ್ಮನಿ ಗಣ್ಯತೆ. ನೋಡು, ಬ್ರಾಹ್ಮಣ ವೇಷದಿಂದ ಬಂದಿದ್ದಿ, ಗೌರವ ಕೊಟ್ಟಿದ್ದೇನೆ. ಬಂದಿದ್ದಕ್ಕಾಗಿ ಬ್ರಾಹ್ಮಣ ವೇಷದಿಂದ ಬಂದಿರೋದ್ರಿಂದ ಏನು ಪಾದ್ಯ ಅರ್ಘ್ಯ ಆಚಮನೀಯ ಫಲಗಳನ್ನು ಕೊಡಬೇಕೋ ಕೊಟ್ಟಿದ್ದೇನೆ. ರಾಮ ಬರೋದಕ್ಕಿಂತ, ಲಕ್ಷ್ಮಣ ರಾಮ ಬರೋದಕ್ಕಿಂತ ಪೂರ್ವದಲ್ಲೇ ಇಲ್ಲಿಂದ ಹೊರಟ್ರೆ
ನೀನು ಬದುಕ್ತಿ, ಇಲ್ಲ ಅಂದರೆ ನಿನ್ನ ಕಥೆಯನ್ನು ಅವ್ರು ಬಂದರೆ ಮುಗಿಸ್ಬಿಡ್ತಾರೆ ಅಂತ. ನಿನ್ನನ್ನು ಬಿಟ್ಟು ಹೋಗಲಿಕ್ಕೆ ನಾನು ಬಂದವನಲ್ಲ ಅಂತಾನೆ ರಾವಣ. ಅವರು ಬರೋದಕ್ಕಿಂತ ಮುಂಚೆನೇ ನಿನ್ನಿಂದ ಹೈಜಾಕ್ ಮಾಡ್ಕೊಂಡು ನಿನ್ನ ಅಪಹಾರ ಮಾಡ್ಕೊಂಡು ಹೋಗ್ತೇನೆ ಅಂತ. ಸೀತಾದೇವಿ ಅಲ್ಲೇ ಗಟ್ಟಿಯಾಗಿ ನಿಂತಿದ್ಲಂತೆ. ಒಳ್ಳೆಯ ಲೋಷ್ಟ ಅಂದರೆ ಒಂದು ದೊಡ್ಡ ಕಲ್ಲು ಹೇಗೆ ಒಂದೇ ಕಡೆ ಇರಬೇಕೋ ಆ ರೀತಿ ನಿಂತಿದ್ದಾಳೆ. ಇವನೆಲ್ಲ ಮಾತು ಮುಂದುವರಿಸ್ತಾ ಇದ್ದಾನೆ. ಈ ಕಡೆ ಏನಾಗಿದೆ, ಲಕ್ಷ್ಮಣ ಅಣ್ಣನಿಗೆ ಏನಾಯಿತು ಅಂತ ಅಂದಿದ್ದಾಳೆ, ಏನಾಗಿದೆ ಅದು ನೋಡ್ಕೊಂಬ ಅಂತ ಕಳಿಸಿದ್ನಲ್ಲ. ಲಕ್ಷ್ಮಣ ಓಡೋಡಿ ಬಂದ. ಅಷ್ಟೊತ್ತಿಗೆ ರಾಮನ ಮಧ್ಯದಲ್ಲಿ ಸಿಕ್ಕ. ರಾಮದೇವರು ಭಗವಂತನಿಗೇನಿಲ್ಲ, ಗಾಬರಿಗೊಂಡವರಂತೆ ತೋರಿಸ್ತಾನೆ ರಾಮ. ಗಾಬರಿ ಆಯಿತು. ಅಲ್ಲ ಲಕ್ಷ್ಮಣ, ನಿನಗೇನು ಹೇಳಿದ್ದೆ, ನೀನು ಮಾಡಿದ್ದಾದರೂ ಏನು ಹೇಳಿದ್ದೆ ನಿನಗೆ? ನಿನ್ನ ಬಳಿಯಲ್ಲಿ ಸೀತೆಯನ್ನು ನ್ಯಾಸದಂತೆ ಇಟ್ಟಿದ್ದೆ. ಗೆರೆಯನ್ನು ದಾಟಿ ಯಾವುದೇ ಕಾರಣದಿಂದ ಯಾರು ಏನು ಹೇಳಿದರೂ ಬರಬಾರದು ಅಂತಂದಿದ್ದೆ ನಾನು. ಅಂಥದ್ರಲ್ಲಿ ಒಬ್ಬಳೇ ಆದ ಸುಂದರಳಾದ ಶ್ರೇಷ್ಠಳಾದಂತಹ ಪ್ರಿಯತಮಳಾದಂತಹ ನನ್ನ ಮಡದಿಯಾದ ಸೀತೆಯನ್ನು ಆ ವನದಲ್ಲಿ ಒಬ್ಬಳನ್ನೇ ಬಿಟ್ಟು ಬಂದಿದ್ದೀಯಲ್ಲ, ಮಾಡಿದ್ದು ಸರಿನಾ ಇದು? ನೀನು ಯಾಕೆ ಹೀಗೆ ಮಾಡಿದಿ ಅಂತ. ಅದಕ್ಕೆಲ್ಲ ನಡೆದ ಘಟನೆಯನ್ನೆಲ್ಲ ರಾಮನ ಮುಂದೆ ಲಕ್ಷ್ಮಣ ಹೇಳಿದ. ಅಯ್ಯೋ, ಸೀತೆಯ ಒಬ್ಬಳೇ ಇದ್ದಾಳೆ, ಅಲ್ಲಿ ಏನಾದೀತೋ ಏನೋ ಅಂತ ಅಂದ್ಕೊಂಡು ರಾಮ ಲಕ್ಷ್ಮಣ ಜೊತೆಗೆ ಹೊರಡ್ತಾ ಇದ್ದಾನೆ. ನೋಡಿ, ರಾಮನ ಒಂದು ವ್ಯಕ್ತಿತ್ವವನ್ನು ರಾಮಾಯಣ ತಿಳಿಸ್ತದೆ. ಅವಳು ಒಬ್ಬಳನ್ನೇ ಬಿಟ್ಟು ಬಂದಿ ಮಾರಾಯ, ನೀನು ಎಂತಹ ಕೆಲಸ ಮಾಡಿದಿ ಅಂತ ಅವತ್ತೊಂದು ಮಾತ್ರ ಹೇಳಿದ್ದಂತೆ. ರಾಮ ದಿರ್ನ ಭಾಷತೆ, ಒಮ್ಮೆ ಆಡಿದ ಮಾತನ್ನು ಮತ್ತೆ ಹೇಳೋದಂತಿಲ್ಲ. ಚುಚ್ಚಿ ಚುಚ್ಚಿ ಕೆಲವರು ಅದೇ ನಿಮ್ಮಿಂದನೇ ಹಿಂಗಾತು ನೋಡ್ರಿ, ಅವಕ್ಕೆ ಬೇಡ ಅಂತ ಹೇಳಿದ್ನೇ ಇಲ್ಲ ನಿಮಗೆ. ಅಲ್ಲಿ ಹೋಗೋದು ಬೇಡ, ಇಲ್ಲಿ ಮಾಡೋದು ಬೇಡ, ಹಂಗೆ ಮಾಡೋದು ಬೇಡ, ಹಿಂಗೆ ಮಾಡೋದು ಬೇಡ ಎಲ್ಲ ಹೇಳಿದೆ. ನಮ್ಮ ಮಾತು ಕೇಳಲಿಲ್ಲ, ಮಾಡಿದ್ರಿ, ಅದಕ್ಕೆ ಹಿಂಗಾತು ನೋಡ್ರಿ. ಈ ಚುಚ್ಚಿ ಚುಚ್ಚಿ ಮಾತಾಡ್ತಾರೆ. ರಾಮ ಆಮೇಲಾದ್ರೂ ಸೀತೆ ಇಲ್ಲ ಅಂತ ಗೊತ್ತಾದ್ಮೇಲೆ, ಲಕ್ಷ್ಮಣ ನೋಡಿ ನಿನ್ನಿಂದನೇ ಹಿಂಗಾಯ್ತು. ಉದ್ದಕ್ಕೂ ಲಕ್ಷ್ಮಣ ರಾಮನ ಇಡೀ ಚರಿತ್ರೆ ಮುಗಿಯೋವರೆಗೂ ನಿನ್ನಿಂದಲೇ ಹೀಗಾಯಿತು ಅಂತ ಅನ್ಲಿಕ್ಕೆ ಸಾಕಷ್ಟು ಸಂದರ್ಭಗಳಿತ್ತು. ಆದರೆ ಒಂದು ಬಾರಿ ಲಕ್ಷ್ಮಣ ಯಾಕೆ ಹೀಗೆ ಮಾಡಿದೆ ಅಂತ ರಾಮ ಅಂದ ಮೇಲೆ ಆಮೇಲೆ ಎಲ್ಲೆಲ್ಲೆಲ್ಲೆಲ್ಲದೂ ಆ ಮಾತೇ ಆಡಲಿಲ್ಲಂತ. ಅದು ರಾಮನಲ್ಲಿರುವಂತಹ ಒಂದು ಶ್ರೇಷ್ಠವಾದ ಗುಣ. ಅದನ್ನು ಚಿಂತನೆ ಮಾಡಿ ಮುಂದೆ ಏನು ನಡೀತು ಅನ್ನೋದನ್ನು ನಾಳಿನ ದಿವಸ ನೀವೆಲ್ಲ ಸೇರಿದಾಗ ಮುಂದಿನ ಕಥಾಭಾಗದ ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ, ಹರಯೇ ನಮಃ. ಶ್ರೀರಾಮಾಯ 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 ನಮಃ. ಶ್ರೀರಾಮ ಜಯ ರಾಮ, ಜಯ ಜಯ ರಾಮ. ಶ್ರೀರಾಮ ಜಯ ರಾಮ, ಜಯ ಜಯ ರಾಮ. ಶ್ರೀರಾಮ ಜಯ ರಾಮ, ಜಯ ಜಯ ರಾಮ.
ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಹರೇ ಶ್ರೀನಿವಾಸ.